ನಮಸ್ಕಾರ. 9 ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಚರ್ಚೆ, ಮಾತು, ಮಂಥನ. ಇದೇ ಪ್ರೈಮ್ ನ್ಯೂಸ್. ಇವತ್ತು ಕೂಡ ಬೆಳಗಿನಿಂದಾದ ಹಲವಾರು ಬೆಳವಣಿಗೆಗಳ ಸುದ್ದಿಯನ್ನು ತೆಗೆದುಕೊಂಡು ನಾನು ನಿಮ್ಮ ಎದುರು ಬಂದಿದ್ದೇನೆ. ಎಂದಿನಂತೆ ಇವತ್ತು ನನ್ನ ಜೊತೆಗೆ 4 ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಅವರನ್ನು ತಮಗೆ ಪರಿಚಯ ಮಾಡಿಕೊಡ್ತೀನಿ. ಭಾರತೀಯ ಜನತಾ ಪಕ್ಷದ ವಕ್ತಾರರಾದಂಥ ಪ್ರಕಾಶ್ ಶೇಷ್ ರಾಘವಾಚಾರ್ ಇದ್ದಾರೆ. ಸರ್, ನಿಮಗೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಹಾಗೆಯೇ JDSನ ಕೃಷ್ಣಕುಮಾರ್ ಇದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಇನ್ನು ಕಾಂಗ್ರೆಸ್ ಪಕ್ಷದ ನಟರಾಜ್ ಗೌಡ್ರಿದ್ದಾರೆ, ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇನ್ನು ಹಿರಿಯ ಕಮ್ಯುನಿಸ್ಟ್ ನಾಯಕ, ಹೋರಾಟಗಾರ, ಕಾರ್ಮಿಕ ಮುಖಂಡರಾದ HV ಅನಂತ್ ಸುಬ್ರಾವ್ ನನ್ನ ಜೊತೆಗಿದ್ದಾರೆ, ಅವ್ರನ್ನು ಪ್ರೀತಿಯಿಂದ ಸ್ವಾಗತಿಸ್ತೀನಿ. ನಮ್ಮ ಫಾರ್ಮ್ಯಾಟ್ ಬಗ್ಗೆ ಹೇಳಬೇಕಾಗಿಲ್ಲ. ಒಂದೊಂದೇ ಸುದ್ದಿಯನ್ನು ತೆಗೆದುಕೊಂಡು ನಾವು ಸುದ್ದಿಯನ್ನು ತಮಗೆ ತಲುಪಿಸಿ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೊಂದು ರೀತಿಯಲ್ಲಿ ನ್ಯೂಸ್ ಆ್ಯಂಡ್ ವ್ಯೂಸ್. ಮೊದಲು ಸುದ್ದಿಯನ್ನು ಕೊಡ್ತೀವಿ, ನಂತರ ಅಭಿಪ್ರಾಯವನ್ನು ಕೊಡ್ತೀವಿ. ಅಭಿಪ್ರಾಯದ ಆ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಇರ್ತವೆ, ಜಗಳ ಇರುತ್ತೆ, ಮಾತು ಇರುತ್ತೆ. ಎನಿವೆ, ಮೊದಲೋಣ ಈ ಹೊತ್ತಿನ ಹೆಡ್ಲೈನ್ಸ್. ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಕಂಟಕ. 150 ಕೋಟಿ ಲಂಚ ಹಗರಣ. SITಗೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ನಿರ್ಧಾರ. ಕುಮಾರಸ್ವಾಮಿ ಭೂಮಿಪುತ್ರ ಸಿನಿಮಾಕ್ಕೆ ಬಿಜೆಪಿ ಸೆಡ್ಡು. ಯಡಿಯೂರಪ್ಪ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್ ಮೇಲೂ ಬರಲಿದೆ ಸಿನಿಮಾ. ನೋಡುವವರನ್ನು ಕಾಯ್ತಾನ ದೇವರು. ಅಂತಿಮ ಯುದ್ಧಕ್ಕೆ ಸಿದ್ಧರಾಗಿ ಅಭಿಮಾನಿಗಳಿಗೆ ರಜನಿ ಕರೆ. ರಾಜಕೀಯ ಪ್ರವೇಶದ ಸುಳಿವು ನೀಡಿದ ತಲೈವ. ದೆಹಲಿ ಮೆಟ್ರೋದಲ್ಲಿ ಮಹಿಳಾ ಕಮಾಂಡೋಗಳು ಉಗ್ರಗಾಮಿಗಳ ಜೊತೆ ಪೆನ್ ಮತ್ತು ಬೆಲ್ಟ್ನಿಂದ ಹೋರಾಡಬಲ್ಲರು. ಕಳ್ಳರಿಗೆ, ಉಗ್ರಗಾಮಿಗಳಿಗೆ ಇವರೇ ಸಿಂಹ ಸ್ವಪ್ನ. ಸಚಿನ್ ಜೀವನಾಧಾರಿತ ಸಿನಿಮಾ ರೆಡಿ. ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಮಾಡಿದ ಕ್ರಿಕೆಟ್ ದೇವರು. ಈ ತಿಂಗಳು 26ರಂದು ಸಿನಿಮಾ ಬಿಡುಗಡೆ. ಮೊದಲ ಸುದ್ದಿ ಅಂತ ನೋಡ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ವಿರುದ್ಧ 150 ಕೋಟಿ ರೂಪಾಯಿ ಗಡಿ ಲಂಚದ ಪ್ರಕರಣಕ್ಕೆ ಮತ್ತೆ ಜೀವ ಬರ್ತಾ ಇದೆ. ಈ ಬಗ್ಗೆ ಈ ಹಿಂದೆ ಆರೋಪ ಮಾಡಿದ್ದ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ SITಗೆ ಹೊಸದಾಗಿ ದೂರು ನೀಡಿದ್ದಾರೆ. ಇದರೊಂದಿಗೆ HD ಕುಮಾರಸ್ವಾಮಿ ಸಂಕಟಕ್ಕೆ ಸಿಲುಕಿದ್ದಾರೆ. ಈ ದೂರಿನ ಬಗ್ಗೆ SIT ಯಾವ ತೀರ್ಮಾನ ಕೈಗೊಳ್ಳುತ್ತೆ ಎನ್ನುವುದರ ಮೇಲೆ ಮುಂದೇನು ಅನ್ನೋ ಪ್ರಶ್ನೆಗೆ ಉತ್ತರ ದೊರಕಲಿದೆ. ಕುಮಾರಸ್ವಾಮಿಗೆ ಮುಂದುವರೆದ ಗಣಿ ಕಂಟಕ. ಜಂತಕಲ್ ಜೊತೆಯಾಯಿತು ಇನ್ನೊಂದು ಕೇಸ್. 150 ಕೋಟಿ ಕಿಕ್ಬ್ಯಾಕ್ ಪ್ರಕರಣಕ್ಕೆ ಮರುಜೀವ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಈಗಾಗಲೇ ಜಂತಕಲ್ ಮೈನಿಂಗ್ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಎದುರಿಸುತ್ತಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ಸೂಚನೆಯಂತೆ ನಡೀತಾ ಇರುವ ತನಿಖೆಗೆ ಸಂಬಂಧಪಟ್ಟಂತೆ ಅವರು ನಿರೀಕ್ಷಣಾ ಜಾಮೀನು ಪಡೆದಿದ್ದಾರೆ. ಈಗ ಹಳೆಯ ಪ್ರಕರಣವೊಂದು ಮತ್ತೆ ಜೀವ ಬರುವ ಲಕ್ಷಣ ಕಾಣ್ತಿದೆ. ಅದು ಗಣಿ ಲಂಚ ಹಗರಣ. ಆರೋಪ ಮಾಡಿದ್ದವರು ಗಾಲಿ ಜನಾರ್ದನ್ ರೆಡ್ಡಿ. ಅಂದಹಾಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗಲೇ ಈ ಆರೋಪ ಮಾಡಿದ್ದ ರೆಡ್ಡಿ ಬಳ್ಳಾರಿಯ ಗಣಿ ಮಾಲೀಕರಿಂದ HDಗೆ 150 ಕೋಟಿ ರೂಪಾಯಿ ಲಂಚ ಪಡೆದಿದ್ದಾರೆ ಎಂದು ಆರೋಪಿಸಿದ್ರು. ಇದಕ್ಕೆ ಸಂಬಂಧಿಸಿದ ದಾಖಲೆಗಳು ತಮ್ಮ ಬಳಿ ಇದೆ ಅಂತ ಅವರು ಹೇಳಿಕೊಂಡಿದ್ರು. ಹಾಗೆ ಗಣಿ ಮಾಲೀಕರ ಜೊತೆ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಎಂದು ಹೇಳಲಾದ ಸಿಡಿಯನ್ನ ಅವರು ಬಿಡುಗಡೆ ಮಾಡಿದ್ರು. ಬಿಜೆಪಿ ಸಮ್ಮಿಶ್ರ ಸರ್ಕಾರದ ಪಾಲುದಾರ ಪಕ್ಷವಾಗಿದ್ದರಿಂದ ಪಕ್ಷದ ವರಿಷ್ಠರಿಗೂ ಈ ಆರೋಪ ಬೇಸರ ತಂದಿತ್ತು. ಸುಷ್ಮಾ ಸ್ವರಾಜ್ ಮಧ್ಯ ಪ್ರವೇಶ ಮಾಡಿ ರೆಡ್ಡಿ ಅವರಿಗೆ ಬುದ್ಧಿ ಮಾತು ಹೇಳಿದ್ರು. ಈಗ ಜನಾರ್ದನ್ ರೆಡ್ಡಿ ಅವರೇ ಇದೇ ಆರೋಪವನ್ನ ಹಿಡಿದುಕೊಂಡು SIT ಮೆಟ್ಟಿಲು ಹತ್ತಿದ್ದಾರೆ. ಅವರೇ ತಮ್ಮ ಈ ನಿರ್ಧಾರವನ್ನ ಇಂದು ಪ್ರಕಟಿಸಿದ್ರು. ಇದರೊಂದಿಗೆ 2006ರ ಗಣಿ ಲಂಚ ಪ್ರಕರಣಕ್ಕೆ ಮತ್ತೆ ಜೀವ ಬರುವಂತಾಗಿದೆ. ಈ ಪ್ರಕರಣಕ್ಕೆ ಮತ್ತೆ ಜೀವ ನೀಡಲು ಬಿಜೆಪಿ ವರಿಷ್ಠರು ಸಹಮತ ವ್ಯಕ್ತಪಡಿಸಿದ್ದಾರೆಯೇ ಇಲ್ಲವೇ ಎಂಬುದು ತಿಳಿಯದು. ಜೊತೆಗೆ ಜನಾರ್ದನ್ ರೆಡ್ಡಿ ಅಧಿಕೃತವಾಗಿ ಬಿಜೆಪಿ ಜೊತೆಗಿಲ್ಲ.
ಆದರೂ ಎಲ್ಲೋ ಬಿಜೆಪಿ ನಾಯಕರು ಇದರ ಹಿಂದೆ ಇರಬಹುದು ಎಂಬ ಸಂಶಯ ಮಾತ್ರ ಇದ್ದೇ ಇದೆ. ಗಣಿ ಅಕ್ರಮದ ವಿಚಾರವಾಗಿ ಕುಮಾರಸ್ವಾಮಿ ವಿರುದ್ಧ 150 ಕೋಟಿ ರೂಪಾಯಿಗಳ ಕಿಕ್ ಬ್ಯಾಕ್ ಆರೋಪ ಹೊರಿಸಿದ್ದ ಬಿಜೆಪಿ ಮುಖಂಡ ಜನಾರ್ದನ್ ರೆಡ್ಡಿ ಇವತ್ತು ಎಸ್ಐಟಿ ಮುಂದೆ ಹಾಜರಾದರು. ಈ ಬಗ್ಗೆ ಖುದ್ದು ಹೇಳಿಕೆ ನೀಡಿದ್ದ ಜನಾರ್ದನ್ ರೆಡ್ಡಿ ಎಸ್ಐಟಿ ಮುಂದೆ ಹಾಜರಾಗಿ ಸಾಕ್ಷಿಗಳನ್ನು ಸಲ್ಲಿಸಿದ್ದಾರೆ. ಸುಮಾರು 10 ವರ್ಷಗಳಕ್ಕೂ ಮೇಲೆ ಆಗಿರುವಂಥ ಈ ಸಂದರ್ಭದಲ್ಲಿ ದಾಖಲಾತಿಗಳನ್ನೆಲ್ಲ ಕೂಡ ಕ್ರೋಢೀಕರಿಸಿ ವಿಶೇಷ ತನಿಖೆ ತಂಡಕ್ಕೆ ನಾನು ಕೊಡಲಿಕ್ಕೆ ಒಂದು 3 ವಾರ ಸಮಯಾವಕಾಶ ನಾನು ಕೇಳಿದ್ದೀನಿ. ಹಾಗಾಗಿ ಅವರು ಮೂರು ವಾರಗಳ ಸಮಯಾವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಮತ್ತು 3 ವಾರಗಳ ನಂತರ ಬಂದವರಿಗೆ ನಾನು ದಾಖಲಾತಿಗಳನ್ನ ಕೊಡ್ತೇನೆ. ಇದಕ್ಕೂ ಮುನ್ನ ಮಾಜಿ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿಯವರ 105ನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜೀವನಹಳ್ಳಿ ಬಳಿಯ ಸಮಾಧಿಗೆ ರೆಡ್ಡಿ ಪೂಜೆ ಸಲ್ಲಿಸಿದರು. ಬಳಿಕ ತಮ್ಮ ರಾಜಕೀಯ ಜೀವನ ಮತ್ತು ಗಣಿ ವಿಚಾರದ ಬಗ್ಗೆ ಜನಾರ್ದನ್ ರೆಡ್ಡಿ ವಿಚಾರ ಹಂಚಿಕೊಂಡರು. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದುಕೊಂಡೇ ಕೆಲಸ ಮಾಡ್ತಾ ಇದ್ದೇನೆ. ಪಕ್ಷದ ತೀರ್ಮಾನವೇ ಅಂತಿಮ. ಅವರೇನೇ ನಿರ್ಧಾರ ಮಾಡಿದರೂ ಕೂಡ ನಾನದನ್ನು ಪಾಲಿಸುವೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ಜನಾರ್ದನ್ ರೆಡ್ಡಿಯವರು ಒಳ್ಳೆಯವರು ಆಗ್ತಾ ಇದ್ದಾರೆ ಎನಿವೆ. ಆದರೆ 10 ವರ್ಷದ ಹಿಂದಿನ ಈ ಪ್ರಕರಣವನ್ನು ಈಗ ಟೈಮಿಂಗ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಈ ಟೈಮ್ನಲ್ಲಿ ಯಾಕೆ ಅವರು ದೂರನ್ನು ಕೊಡೋದಕ್ಕೆ ಹೊರಟಿದ್ದಾರೆ, ಮೊದಲು ಯಾಕೆ ಕೊಟ್ಟಿಲ್ಲ ಅಂತ ನಾನು ಐ ಡೋಂಟ್ ವಾಂಟ್ ಟು ಡಿಫೆಂಡ್ ಮಾಡ್ಕೊಳ್ಳೋದಕ್ಕಾಗಲಿ ಕುಮಾರಸ್ವಾಮಿ ಹೊರಟಿಲ್ಲ. ಅದ್ರ ಟೈಮಿಂಗ್ ಬಗ್ಗೆ ನನಗೇನೋ ಸ್ವಲ್ಪ ಅನುಮಾನ. ಅದ್ರ ಜೊತೆಗೆ ಲೆಟಸಿ ಕೃಷ್ಣಕುಮಾರ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಿಮ್ಮ ನಾಯಕರು ಹೇಗಿದ್ದಾರೆ? ಒಂದ್ರ ಮೇಲೆ ಒಂದು ಬಂದು ಬೀಳ್ತಾ ಇದೆಯಲ್ರಿ. ಗ್ರಹಗತಿ ಅವರು ಯಾರು ಅವ್ರ ಜ್ಯೋತಿಷಿ ಯಾರು ಇದಾರಲ್ಲ ಶ್ರೀರಂಗಪಟ್ಟಣದವರು ಯಾರು ಅವ್ರ ಹತ್ರ ಹೋಗಿಲ್ವಾ? ಇಲ್ಲ, ಅದೇ ವಿಚಾರನೇ ಮಾಧ್ಯಮದವರು ತನಿಖೆ ಮುಗಿಯೋ ತನಕ ಕಾಯೋದಿಲ್ಲ. ಅದೇ ವಿಚಾರನ 5 ವರ್ಷ ಬಿಜೆಪಿ ಸರ್ಕಾರನೂ ನಡೆಯಿತು. 2008ಇಂದ 2013 ಅವ್ರು ಮುಖ್ಯಮಂತ್ರಿ ಇರುವಾಗಲೇ ಇದನ್ನ ಆರೋಪ ಮಾಡಿದ್ದಾರೆ. ಇವಾಗ ತಿರ್ಗಾ ತನಿಖೆ ನಡೆಸ್ತಾ ಇದ್ದಾರೆ. ಪ್ರತಿದಿನ ಆಲೋಚನೆ ಮಾಡಿ ಪ್ರಶ್ನೆ ಕೇಳಿದ್ರೆ ಬೇರೆ ಬೇರೆ ಪದ ಯೂಸ್ ಮಾಡ್ತಾರೆ. ಬಟ್ ಸಂದೇಶ ಒಂದೇ, ರಾಜಕೀಯ ಆಗಿ ನಮ್ಮ ಪಕ್ಷದನ್ನ ಎದುರಿಸಕ್ಕಾಗಲ್ಲ. ಹಾಗಾಗಿ ಯಾರಿಗಾಗಲ್ಲ? 2 ರಾಷ್ಟ್ರೀಯ ಪಕ್ಷಗಳಿಗೂ. ನೀವಷ್ಟು ಪ್ರಬಲರ ಇದು ಅದೇ ಅದಕ್ಕಾಗಿ ಅದು ಇದು ಇಟ್ಕೊಳ್ಳ. ಎಸ್ ಪ್ರಕಾಶ್, ನನಗೆ ಇರುವ ಅನುಮಾನ ಒಂದು ಜನಾರ್ದನ್ ರೆಡ್ಡಿ ಅವರ ಟೈಮಿಂಗ್. ಈ ಟೈಮಿಂಗ್ಗೆ ಕುಮಾರಸ್ವಾಮಿ ಅವರ ಮೇಲಿನ ಆರೋಪ 10 ವರ್ಷಗಳ ನಂತರ ಬರುತ್ತೆ. ಇದು ಅವತ್ತು ಮಾಡಿದಾಗ ಸುಮ್ಮನಾಗ್ಬಿಡ್ತಾರೆ. ಮೊದಲನೇ ಪ್ರಶ್ನೆ, ಅವ್ರು ಯಾಕೆ ಸುಮ್ಮನಾದ್ರು? ಕಾಂಪ್ರಮೈಸ್ ಮಾಡ್ಕೊಂಡ್ರ? ಅವತ್ತು ಕಾಂಪ್ರಮೈಸ್ ಮಾಡ್ಕೊಂಡು ಅವ್ರು ಸುಮ್ಮನಾದ್ರು ಅಂತ ನಾನು ಹೇಳೋದಾದ್ರೆ, ಇವತ್ತು ಅವ್ರು ಎತ್ಕೊಳ್ಳೋದಕ್ಕೂ ಹಿಂದ್ಗಡೆ ಬೇರೆ ಕಾರಣ ಇರೋಕ್ಕೆ ಸಾಧ್ಯತೆ ಇದೆ. ಅವತ್ತೊಂದು ಕಾರಣ ಇದ್ದು ಇವತ್ತೊಂದು ಕಾರಣ ಇರಬೇಕು. ಅವರು ನಿಜವಾದ ಪ್ರಾಮಾಣಿಕರಾದ ನಾಯಕರಾಗಿದ್ದರೆ ಯಾವತ್ತು 150 ಕೋಟಿಯನ್ನು ಆರೋಪ ಮಾಡಿದ್ರು. ಅವತ್ತೇ ಅದನ್ನು ದಾಖಲೆಗಳಿದೆ ಅಂತ ಹೇಳಿದ್ರು, CD ವಿಚಾರ ಮಾತಾಡಿದ್ರು. ಅವತ್ತೇ ಲೋಕಾಯುಕ್ತ ಕೈನಾರ್ಗೂ ಒಪ್ಪಿಸ್ಬೋದಾಗಿತ್ತಲ್ವಾ? ಅವರ ನಡವಳಿಕೆ ಬಗ್ಗೆ ನಾನು ಡಿಫೆಂಡ್ ಮಾಡ್ಕೊಳ್ಳೋದಾಗಲಿ ಅಥವಾ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲಿ ನಾನು ತಯಾರಿಲ್ಲ. ಯಾಕಂದರೆ ನಾವು ನಮ್ಮ ಪಕ್ಷದಲ್ಲಿ ಅವ್ರ ಜೊತೆ ಈಗ ಅವ್ರಿಗೆ ಇಲ್ಲದೇ ಇರೋ ಕಾರಣ ಇವತ್ತು ಹೋಗಿ ಯಾವ ಕಾರಣಕ್ಕೆ ಅವರು ದೂರು ಕೊಟ್ಟಿದ್ದಾರೋ ಅದು ನಮಗೆ ತಿಳಿದಿರೋ ವಿಷಯ. ಯಾಕೆ ಕೊಡಲಿಲ್ಲ ಅದು ಅವ್ರಿಗೆ ಕೇಳಬೇಕಾದಂಥ ಪ್ರಶ್ನೆ. ಭಾರತೀಯ ಆವಾಗ ಸುಷ್ಮಾ ಸ್ವರಾಜ್ ಒಂದು ಹೇಳಿಕೆ ಕೊಡ್ತಾರೆ. ಇವರೇನು ಈ ಆರೋಪ ಮಾಡಿದ ತಕ್ಷಣ ಹೇಳ್ತಾರೆ ಸುಷ್ಮಾ ಸ್ವರಾಜ್, ಈ ರೀತಿ ಮಾಡ್ಕೋಬೇಡ, ನಮ್ಮದು ಸಮ್ಮಿಶ್ರ ಸರ್ಕಾರ, ನಾವು ಜೊತೆಯಾಗಿ ಹೋಗ್ಬೇಕಾಗತ್ತೆ, ನೀನು ಏನಿದ್ರೂ ಕೂಡ ಅದನ್ನು ಪಕ್ಷದ ಒಳಗಡೆ ಮಾತನಾಡಬೇಕು, ಸುಮ್ಮನೆ ಹೋಗ್ಬಿಟ್ಟು ಹೇಳಿಕೆ ಕೊಡಕೂಡುದು ಅಂತ ಹೇಳ್ತಾರೆ. ಆವಾಗ ಸುಷ್ಮಾ ಸ್ವರಾಜ್ ಅವರನ್ನು ಶ್ರೀರಾಮುಲು ಮತ್ತು ಜನಾರ್ದನ್ ತಮ್ಮ ತಾಯಿ ಅಂತ ಸ್ವೀಕಾರ ಮಾಡಿದರು. ಈಗಿಲ್ಲ ಅದು. ಸ್ವರಾಜ್ ಅವರು ಅವತ್ತು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಸುಳ್ಳು ಅಂತ ನಾನು ಹೇಳಿಕೆ ತೋರಿಸ್ತಾ ಅಲ್ಲ, ನನ್ನ ಒಂದು ಅಭಿಪ್ರಾಯ ಇದೆ. ಆತರ ಏನಿಲ್ಲ. ಆದ್ರೆ ಇವತ್ತು ಅದು ಹಳೆ ಕತೆ ಆಗೋಯ್ತು. 10 ವರ್ಷದ ಕತೆ ಎಲ್ಲ ಇವತ್ತಲ್ಲ. ಇವತ್ತು ಸ್ಟೇಟ್ಮೆಂಟ್ ವರದಿ ಬಂದಿದ್ದು ತರಿಸ್ಕೊಡ್ಲಾ ಸರ್? ನನಗೆ ಸಂಬಂಧ ಇಲ್ಲ. ಈಗ ಜನಾರ್ದನ್ ರೆಡ್ಡಿ ಏನ್ ಮಾಡ್ತಾರೆ ಅನ್ನೋದಕ್ಕೆ ನಾವು ಸಂಬಂಧ. ಆದ್ರೆ ಇವರು ರಾಷ್ಟ್ರೀಯ ಪಕ್ಷನ ಪ್ರಾದೇಶಿಕ ಪಕ್ಷನ ಅನ್ನೋದ್ರ ಬಗ್ಗೆ ಇವ್ರ ಗೊಂದಲ ಇದೆಯಲ್ಲ, ಅದನ್ನ ಫಸ್ಟ್ ಇವ್ರು ಬಗೆಹರಿಸ್ಕೋಬೇಕು. ಸುಮ್ಮನೆ 2 ರಾಷ್ಟ್ರೀಯ ಪಕ್ಷ ಅಂತ ದೇವೇಗೌಡರು ಹಾಗಾದ್ರೆ ಏನಂತಾರೆ, ನಾನು ರಾಷ್ಟ್ರೀಯ ಅಧ್ಯಕ್ಷ ಅಂತ ಯಾಕೆ ಹಾಕೊಂತಾರೆ? ಅಲ್ಲ, ಇದಕ್ಕೆ ಬನ್ನಿ ಸರ್. ಅಲ್ಲ ಹೇಳಿದ್ದು ನಮ್ಮ ಪಕ್ಷದ ಬಗ್ಗೆ ಮಾತಾಡಿದಾಗ ನಿಮ್ ಪಕ್ಷದ ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ. ನಿಮ್ ಪಕ್ಷದ ನಾಯಕರ ತಾನೇ ಆರೋಪ ಮಾಡೋದು. ಜನಾರ್ದನ್ ರೆಡ್ಡಿ ಅವರು ಇವತ್ತು ಹೇಳಿದ್ದಾರೆ, ನಾನ್ ಪಕ್ಷದಲ್ಲಿ ಇದ್ದೀನಿ, ಪಕ್ಷ ಏನ್ ತೀರ್ಮಾನ ಮಾಡುತ್ತೋ ಅದರ ಪ್ರಕಾರ ಇದು ಮಾಡ್ತೀನಿ ಅಂತ ಹೇಳಿದಾರಲ್ವಾ. ಅದಕ್ಕೆ ಒಂದು ವಿಚಾರ, ಅವ್ರ ಆರೋಪ ಯಾಕೆ ಮಾಡಿದ್ರು, ಏನ್ ಮಾಡಿದ್ರು ಅನ್ನೋದು ನಾನು ಅವ್ರ ಹತ್ರ ಚರ್ಚೆ ಸರ್. ಬಟ್ ಇವ್ರು ಹೇಳಿದ ನಿಜ ಇಲ್ಲ. ಒಂದ್ ನಿಮಿಷ. ಬಟ್ ಆದ್ರೆ ನಾವು ಅವ್ರು ಯಾಕೆ ಮಾಡಿದ್ರು, ಅವಾಗ ಯಾಕೆ ನಿಂತರು, ಈಗ ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಬೇರೆ. ಅದು ಪ್ರಶ್ನೆ ಬೇರೆ ಆಗಿರುವುದೇನೆ
ಕುಮಾರಸ್ವಾಮಿಯನ್ನ ಆರೋಪ ಮುಕ್ತರನ್ನಾಗಿ ಮಾಡಲ್ಲ. ಇಲ್ಲ, ಐ ವಾಂಟ್ ಟು ಕರೆಕ್ಟ್ ಹಿಮ್ ಇನ್ ಓನ್ಲಿ ಒನ್ ಥಿಂಗ್. ಜನಾರ್ದನ್ ರೆಡ್ಡಿ ಇಸ್ ಸ್ಟಿಲ್ ಇನ್ ಬಿಜೆಪಿ. ಅವರು ಬಿಜೆಪಿ ಅಲ್ಲಿ ಇಲ್ಲ ಅಂತ ಹೇಳೋದು ಮಾತ್ರ. ಅವ್ರು ಇವಾಗ ಹೇಳಿದ್ರು ನಾನು ಜನಾರ್ದನ್ ರೆಡ್ಡಿ ಅವರ ನಡು ನನ್ನ ಪ್ರಶ್ನೆ ನೀವು ಹೇಳ್ಬೇಕು, ನೀವೆಲ್ಲ ಹೇಳ್ಬೇಕು. ಆ ಪ್ರಶ್ನೆ ಕೇಳಕ್ ಮಾತ್ರ ಇರೋನು, ಉತ್ತರ ಹೇಳಕ್ಕಲ್ಲ. ಸೊ 10 ವರ್ಷದ ಹಿಂದೆ ಒಂದು ಆರೋಪವನ್ನು ಮಾಡಿ ನಾಪತ್ತೆ ಆಗೋಗ್ಬಿಡ್ತಾರೆ ಒಬ್ಬ ನಾಯಕರು. ಆಗ ಅವರು ಬಿಜೆಪಿಯಲ್ಲಿ ಇದ್ರು. ಅದಕ್ಕೆ ಕಾರಣಗಳೇನೇ ಇರಲಿ, 10 ವರ್ಷದ ನಂತರ ಈಗ ಏಕಾಏಕಿ ಪ್ರತ್ಯಕ್ಷರಾಗ್ತಾರೆ ಮತ್ತು ಆ ಆರೋಪವನ್ನು ಪುನರುಚ್ಚರಿಸ್ತಾ ಅದನ್ನು SIT ಮುಂದೆ ತಗೊಂಡೋಗ್ತಾರೆ. ಇದರ ಹಿಂದೆ ಯಾವುದೋ ಒಂದು ರಾಜಕೀಯ ಇರಲೇಬೇಕಲ್ವಾ? ಖಂಡಿತವಾಗಿ ರಾಜಕೀಯ ಇದೆ ನೋಡಿ. ಬಿಜೆಪಿ ಸ್ವತಃ ಭ್ರಷ್ಟಾಚಾರಗಳಿಂದ ತುಂಬಿರುವಂಥ ಪಕ್ಷ ಒಂದು. ಎರಡನೇದು, ಭ್ರಷ್ಟಾಚಾರವನ್ನು ಪೋಷಣೆ ಮಾಡ್ತಕ್ಕಂಥ ಪಕ್ಷ ಕೂಡ, ನಾಯಕರು ಕೂಡ ಬಿಜೆಪಿಲಿದ್ದಾರೆ. 10 ವರ್ಷಗಳ ಕಾಲ ದಶಮಾನೋತ್ಸವ ಆಚರಿಸ್ಕೋಬೇಕಾಗಿತ್ತೇನು ಈ ಆರೋಪಕ್ಕೆ? 10 ವರ್ಷಗಳ ಹಿಂದೆ ಅವ್ರೇನು 150 ಕೋಟಿ CD ಬಾಂಬ್ ಬಿಟ್ಟಿದ್ರು. ಅದಾದ್ಮೇಲೆ ಸುಷ್ಮಾ ಸ್ವರಾಜ್ ಇಂಟರ್ವ್ಯೂನು, ಆಮೇಲೆ ಯಡಿಯೂರಪ್ಪನವ್ರು ಹೇಳ್ತಾರೆ ಇಲ್ಲ ಇದು ಅನಂತಕುಮಾರ್ ಅವರ ಪಿತೂರಿ, ಹಂಗಾಗಿ ಇದು ಇವರು ಮಾಡ್ತಾ ಇದ್ದಾರೆ ಅಂತ, ನಾವು ಫುಲ್ ಟರ್ಮ್ ಸರ್ಕಾರ ಮಾಡ್ತೀವಿ ಅಂತ ಹೇಳಿ ಮುಚ್ಚಾಕಿದ್ದವರು ಅವಾಗ. ಅದನ್ನು ಅವರು ಮುಚ್ಚಾಕಿದ್ದವರು. ಈಗ ಅದನ್ನು ಮತ್ತೆ 10 ವರ್ಷಗಳ ಕಾಲ ಆದಮೇಲೆ ಮತ್ತೆ JDS ಜೊತೆಗೆ ಎಲ್ಲರೂ ಸಮ್ಮಿಶ್ರ ಆಗ್ಬೋದೇನೋ ಅಂತ ಕಾಯ್ಕೊಂಡೇ ಇದ್ರು ಅನ್ಸುತ್ತೆ. ಈಗ ಸಾಧ್ಯ ಆಗಲ್ಲ ಅಂದ್ರೆ, ಈಗ ಸಾಧ್ಯ ಆಗಲ್ಲ ಅನ್ಸುತ್ತೆ. ಸಾಧ್ಯ ಆಗಲ್ಲ ಅಂತ ಅನ್ಸದ್ಮೇಲೆ ಈಗ ನಾನು ಇನ್ನೊಂದ್ಸಲ ಹೇಳ್ತೀನಿ, ಅವ್ರಿಗೆ ಇರಬಹುದಾದ ಭಯ. ಒಂದು ಗುಂಡ್ಲುಪೇಟೆ ಏನು ನಂಜನಗೂಡು ಚುನಾವಣೆ ಇದೆ, ಹೌದು, ಅಲ್ಲಿ ಒಪ್ಪಿ ಬಿಡಿ ಒಳಗಡೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅವ್ರು ಹಾಕಿಲ್ಲ. ಇದು ಮುಂದಿನ ಚುನಾವಣೆಯಲ್ಲಿ ಮುಂದುವರಿಯಬಹುದು ಅನ್ನುವ ಭಯದಿಂದ ಈ ಪ್ರಕರಣ ಎತ್ತಾಕಿರಬಹುದಾ? ಇರ್ಬೋದು. ಯಾಕಂದ್ರೆ ನೋಡಿ, JDSನವರು ಕ್ಲಿಯರ್ ಮಾಡಿದ್ದಾರೆ ಏನು, ನಾವು ಕೋಮುವಾದಿಗಳ ಜೊತೆ ಹೋಗೋದಿಲ್ಲ, ನಾವು ಪ್ರಿನ್ಸಿಪಲ್ ಇಲ್ಲ. ಈಗ ನಾವು ಅದನ್ನ ನಂಬಲಿ ನಂಬಲಿ, ಆದ್ರೆ ಬಿಜೆಪಿ ಅದನ್ನ ನಂಬಿದ್ದಾರೆ. ಬಿಜೆಪಿ ಏನಾಗಿದೆ ಅಂದ್ರೆ, ಮುಂದಕ್ಕೆ ನಾವು ಸರ್ಕಾರ ಬರ್ಲಿಕ್ಕಾಗಲ್ಲ, ನಾವೇ ಫುಲ್ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರೋದ್ರಿಂದ ಜನಕ್ಕೆ ಏನಾಗಿದೆ, ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ ಪಾರ್ಟಿ ಅಂತ ಆಗಿದೆ. ನಾವಲ್ದಲೆ ಬೇರೆಯವರು ಭ್ರಷ್ಟಾಚಾರ ಇದ್ದಾರೆ ಅಂತ ತೋರಿಸಬೇಕು. ಅದಕ್ಕಾಗಿ ಇವಾಗ ಸರ್, ಇವಾಗ ಒಂದು ವಿಚಾರ ತಾವೇನು ಹೇಳಿದ್ರಿ, 10 ವರ್ಷ ಆದಮೇಲೆ ಜನಾರ್ದನ್ ರೆಡ್ಡಿಯವರು ಈ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ, ರೈಟ್? ಅದ್ರ ಹಿಂದೆ ಏನೋ ಒಂದು ಉದ್ದೇಶ ಅಥವಾ ದುರುದ್ದೇಶ ಇದೆ ಅಂತ ತಾವು ಕೇಳ್ತಿರೋದು. ಡೆಫಿನೆಟ್ಲಿ ಉದ್ದೇಶ ಇದೆ. ಏಕೆಂದರೆ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಬಂದರೂ ಕೂಡ ಇನ್ನೂ ರಾಜಕಾರಣಿಯಾಗಿ ಉಳಿದಿದ್ದಾರೆ. ಮತ್ತು BJPಯವರು ಓನ್ ಮಾಡ್ತಾರೋ ಬಿಡ್ತಾರೋ ಬೇರೆ, ಅದು BJPನೇ ಜೀನ್ಸ್ ಇರೋದು, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಈ 10 ವರ್ಷ ಆದಮೇಲೆ ಯಾಕೆ ಮಾಡ್ತಾರೆ? ಮುಂದಿನ ವರ್ಷ ಎಲೆಕ್ಷನ್ ಇದೆ, ಸಾಧ್ಯವಷ್ಟು ಅವ್ರ ಇಮೇಜ್ ಟರ್ನಿಷ್ ಮಾಡಬೇಕು ಅನ್ನೋ ಉದ್ದೇಶ ಸ್ಪಷ್ಟವಾಗಿ ಕಾಣುತ್ತೆ. ದೇರ್ ಬೈ ಬಹುಶಃ ಅವ್ರು ಮತ್ತೆ ಕಾಂಗ್ರೆಸ್ ಹತ್ರ ಹೋಗಬಾರ್ದು ಅಥವಾ ಅವರು ವೀಕ್ ಕ್ಯಾಂಡಿಡೇಟ್ ಹಾಕದೇ ಇರಬಾರ್ದು, ಅವ್ರಿಗೆ ಈ ಉದ್ದೇಶಗಳು ಖಂಡಿತ ಇರುತ್ತೆ. ರಾಜಕಾರಣಿ ಬ್ರೈನು 24 ಗಂಟೆನೂ ಕೆಲಸ ಮಾಡ್ತಿರ್ತದೆ. ಅಂದು ಮಾತ್ರಕ್ಕೆ 10 ವರ್ಷ ಆದಮೇಲೆ ಈ ಒಂದು ಪುನರುಚ್ಚರಣೆ ಮಾಡಿದಾರವರು ಅಥವಾ SIT ಮುಂದೆ ಹೋಗಿದ್ದಾರೆ ಅಂದು ಮಾತ್ರಕ್ಕೆ ಕುಮಾರಸ್ವಾಮಿ ಅವರ ಮೇಲಿನ ಅಲಿಗೇಷನ್ ಸುಳ್ಳು ಅಂತ ನಾವು ಹೇಳಕ್ಕೆ ಅದು ಇಲ್ಲ. ಬಿ ರಿಪೋರ್ಟ್ ಬಂದಿದೆ, ಬಿ ರಿಪೋರ್ಟ್ ಬಂದ ಆದ್ಮೇಲೆ ಬಿ ರಿಪೋರ್ಟ್ ಕೊಟ್ಟವ್ರೆ. ಸ್ವಲ್ಪ ಕೇಳ್ರಿ, ಬಾಯಿ ಮುಚ್ಚಾಗ ಪ್ರಯತ್ನ ಪಡಬೇಡಿ. ನೀವು ಹೇಳಿದ್ ಕೇಳಿ. 10 ವರ್ಷ ಆಯ್ತು, ಇದೇನು ಸಿವಿಲ್ ಸೂಟ್ ಅಲ್ಲ. 3 ವರ್ಷ ಆದಮೇಲೆ ಅದು ನೀವು ಪ್ರೊಸೀಡ್ ಮಾಡೋಕ್ಕಾಗಲ್ಲ ಅಂತ ರಾಜಕೀಯ ಇದು. ಅಕಸ್ಮಾತ್ ಆಗಿಲ್ಲದೆ ಅಂದ್ರೆ ಆಗಲೇ ಅವ್ರು ಸೆಟ್ಲ್ ಮಾಡ್ಕೋಬೋದಾಗಿತ್ತು ಅದನ್ನು, ಅಥವಾ ವಿಚಾರಣೆ ಸಂಪೂರ್ಣವಾಗಿ ನಡೆಸಬಹುದಾಗಿತ್ತು. ಹೊಸದಾಗಿ ಅವ್ರು ಚಾರ್ಜ್ ಮಾಡಿರೋದ್ರಿಂದ ಖಂಡಿತ ಸಮಗ್ರವಾದ ತನಿಖೆ ನಡೀಬೇಕು. ಮತ್ತೆ ಅಲ್ಲ, ನಾನು ಹೇಳೋದು ಬಟ್ರೆ ಕುಮಾರಸ್ವಾಮಿ ಇದರಲ್ಲಿ ಕೈವಾಡ ಯಾವುದೂ ಇಲ್ಲ ಅನ್ನೋದಾದರೆ ಒಂದು ಗಾಡ್ ಸೆಂಟ್ ಆಪರ್ಚುನಿಟಿ ಅವ್ರ ಇನ್ನೋಸೆನ್ಸ್ ಪ್ರೂವ್ ಮಾಡಕ್ಕೆ ಒಂದು ಪಾಸಿಟಿವ್ ಆಗಿ ಕುಮಾರಸ್ವಾಮಿ ತಗೋಬೇಕು ಅನ್ನೋ ನನ್ನ ರಿಕ್ವೆಸ್ಟ್. 2006 ಕಾಂಗ್ರೆಸ್ ಪಕ್ಷ ಒಂದು CBI ತನಿಖೆ ಆಗ್ಬೇಕಂತ ಅವಾಗಲೇ ಮನವಿ ಮಾಡಿತ್ತು. ಆದರೆ ಇವರು ಏನು ಆರೋಪಗಳು ಇಲ್ಲ, ಆರೋಪಗಳನ್ನ ನಾವು ವಿಡ್ರಾ ಮಾಡ್ತೀವಿ ಅಂತ ಹೇಳಿ ಇವರು ಮುಚ್ಚಾಕೊಂಡ್ರಲ್ಲ ಅವಾಗ, ಹಂಗಾಗಿ ತನಿಖೆ ಆಗ್ಲಿಲ್ಲ. ಈಗಲೂ ಕೂಡ ಇವರು ಇನ್ನೋಸೆಂಟ್ ಅಂತ ಆಗಿದ್ರೆ ತನಿಖೆ ಫೇಸ್ ಮಾಡಿ. ಎಸ್ ಪ್ರಕಾಶ್, ಕಮ್ ಟು ಯು. ಒಂದು ಇಡೀ ನಾನು ಹೇಳಿದೆ ಟೈಮಿಂಗ್ ಹೇಳಿದೆ ಸರ್. ಈ ಟೈಮಿಂಗು ನನಗೆ ಅನುಮಾನಗಳನ್ನು ಮೂಡಿಸುತ್ತೆ. ನಾವೊಂಥರ ನಾಯಿಗಳ ಟೈಪ್ ವಾಸನೆ ನಮ್ಮ ಪತ್ರಕರ್ತರ ನಾಯಿಗಳು ಅಂತ ಇವರೇ ಹೇಳ್ಬಿಟ್ಟಿದ್ರು ಯಾರೋ ನಮ್ಮ ಚಿತ್ರದುರ್ಗ ಸ್ವಾಮಿಗಳು. ನಾನು ಸ್ವಾಗತ ಮಾಡಿದ್ದೆ ನಾಯಿಗಳೇ. ಮೊನ್ನೆ ಪಿತೂರಿಗೆ ಆಧಾರ ಕೇಳ್ತಾ ಇದ್ರಲ್ವ, ಇವಾಗ ನಿಮ್ ಬಾಯಿಂದಾನೆ ಬರ್ತಾ ಇದೆ ನೋಡಿ ಆಧಾರ. ಒಂದು ಇದು ಟೈಮಿಂಗ್ ಬಗ್ಗೆ ಮಾತನಾಡ್ತೀನಿ. ಮತ್ತು JDS ಕಳೆದ ಚುನಾವಣೆಯಲ್ಲಿ ನಂಜನಗೂಡು ಮತ್ತು ಉಪಚುನಾವಣೆ ಏನಿತ್ತು,
ಗುಂಡ್ಲುಪೇಟೆಯಲ್ಲಿ. ಆವಾಗ JDS ಅಪ್ರತ್ಯಕ್ಷವಾಗಿ ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟಿತ್ತು. ಸೊ ಈ ಒಂದು ಸ್ಥಿತಿ ಮುಂಬರುವಂತಹ ರಾಜ್ಯ ವಿಧಾನಸಭಾ ಚುನಾವಣೆ ಇದೆ, ಅಲ್ಲೂ ಮುಂದುವರಿಯಬಹುದು ಅನ್ನುವ ಭಯದಿಂದ ಯಾರೋ ಗೊತ್ತಿಲ್ಲ ನನಗೆ, ಯಾರೋ ಅವ್ರ ಇಮೇಜ್ ಮಾಡಕ್ಕೆ ಕಳ್ಸಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ ಅಂತ. ಆತ ಯಾರೋ ಮಾಡಿದರೆ ಅದು ಅವರು ಪತ್ತೆ ಹಚ್ಚಲಿ, ಸರ್ಕಾರ ಇದೆ ಕಾಂಗ್ರೆಸ್ ಕೈಲಿ, ಆಮೇಲೆ ಅವ್ರ ಜೊತೆ ಭಾಳ ಅತ್ಯಂತ ಆಪ್ತವಾದ ಸಂಬಂಧ ಹೊಂದಿದಂಥ JDS ನಾಯಕರುಗಳು ಇದು ತನಿಖೆ ಮಾಡಿ ಯಾರಿಂದ ಇದೆ ಅಂತ ಪತ್ತೆ ಹಚ್ಚಲಿ. ಕಾಂಗ್ರೆಸ್ಗೆ ಈಗ ಈ ಆಪಾದನೆ ಹಾಕಿದ ತಕ್ಷಣ ದೂರ ಹೋಗ್ಬಿಡ್ತಾರಾ? ಲಾಲು ಪ್ರಸಾದ್ ಯಾವುದಂತ ಅತಿ ದೊಡ್ಡ ಭ್ರಷ್ಟನ್ನೇ ತಪ್ಪಿಕೊಂಡು ಸರ್ಕಾರ ನಡೆಸ್ತಾ ಇರೋರಿಗೆ ಇದ್ಯಾವುದು? ಆಮೇಲೆ ಇವ್ರು ಏನೋ ಹೇಳಿದ್ರು BJP ಭ್ರಷ್ಟ ಪಕ್ಷ ಅಂತ. 1,76,000 ಕೋಟಿ ಕೋಲ್ ಹಗರಣ, 77,000 ಕೋಟಿ CWG ಹಗರಣ, 1,76,000 ಕೋಟಿ C2G ಹಗರಣ ಎಲ್ಲ ಮಾಡಿದಂಥ ಮಹಾಪುರುಷರುಗಳು ಭ್ರಷ್ಟಾಚಾರ ಪ್ರಾಮಾಣಿಕತೆ ಬಗ್ಗೆ ಇವತ್ತು ಬೇರೆಯವರು ಪಾಠ ಹೇಳ್ತಾರೆ. 44 ಸೀಟ್ ಜನ ಕೊಟ್ಟಿದ್ದಾರೆ ಇವರು ಅತಿ ಭ್ರಷ್ಟರು ಅಂತ. ಸ್ವಲ್ಪ ಮಾತಾಡ್ಬೇಕಾದ್ರೆ ನಾವು ಒಂದು ವಾದಗಳನ್ನ ಮಂಡಿಸಬೇಕಾದ್ರೆ ಸ್ವೀಪಿಂಗ್ ಕಾಮೆಂಟ್ಸ್ ಮಾಡೋದಿದೆಯಲ್ಲ, ಈಗ ಅವಕಾಶ ಕೊಟ್ಟೈತೆ, ಈಗ ಬಿಜೆಪಿ ಅವಕಾಶ ಸಿಕ್ಕಿದೆ, ಬಿಜೆಪಿಗೆ ಅವಕಾಶ ಸಿಕ್ಕಿದೆ, ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತಾನು ಇವತ್ತು ಜಗಜ್ಜಾಹೀರಿದೆ. ಒಂದು ನಿಮಿಷ, ರಾಜಕೀಯ ವಿಶ್ಲೇಷಕರ ವಿಶ್ಲೇಷಣೆಯ ಪ್ರಕಾರ ಜನಾರ್ದನ ರೆಡ್ಡಿ ಹಿಂದೆ ಭಾರತೀಯ ಜನತಾ ಪಕ್ಷ ಇದೆ, ಇನ್ಯಾರೋ ಇದ್ದಾರೆ. ಸಿಸ್ಟಮೆಟಿಕಲಿ ಏನು 150 ಮಿಷನ್ 150ಗೆ ನೀವು ಹೊರಟಿದ್ದೀರಿ. ಮೊದಲು JDS ಶಕ್ತಿಯನ್ನು ಕುಂದಿಸುವುದು ನಿಮ್ಮ ಮೊದಲ ಟಾರ್ಗೆಟ್. ಆ ಕಾರಣ ಇಡೀ ಈ ಷಡ್ಯಂತ್ರದ ಭಾಗವಾಗಿ ಜೈಲಿನಲ್ಲಿ ಮಲಗಿದ್ದಂಥ ಜನಾರ್ದನ್ ರೆಡ್ಡಿ ಜೈಲಿಂದ ಹೊರಗೆ ಬಂದು ಮಗಳ ಮದುವೆಯನ್ನು ಅದ್ಧೂರಿಯಾಗಿ ಮಾಡಿ ಪೂರೈಸಿ ಈಗ ಅವರು ದಾಳವಾಗಿ ಬಳಕೆ ಆಗ್ತಿದ್ದಾರೆ. ಕುಮಾರಸ್ವಾಮಿಯವರನ್ನ ಒಳ ಕಳಿಸೋದಕ್ಕೆ ಯತ್ನ ಮಾಡ್ತಿದ್ದಾರೆ ಅನ್ನೋದು ಇವರ ರಿಯಾಕ್ಷನ್. ನನಗೆ ಈಗ ಜಂತಕಲ್ಲು ಪ್ರಕರಣ ಬಂತು, ಇವತ್ತು ಅಲ್ಲೂ ಹೋಗಿ ಆಂಟಿಸಿಪೇಟರ್ ಬಿಲ್ ತಗೊಂಡೆ, ಅದಕ್ಕೂ ಬಿಜೆಪಿಗೂ ಸಂಬಂಧ ಇದೆ ಅಂದ್ರೆ ಹೆಂಗಾಗುತ್ತೆ? ಕಾನೂನು ಪ್ರಕ್ರಿಯೆ ಅಲ್ಲ ಅದೇ ತರದ ಈಗ ಸರ್ಕಾರ ಇದ್ದಾಗಲೇ ಆಗಿದ್ದದು, ಸಮ್ಮಿಶ್ರ ಸರ್ಕಾರ ಇದ್ದಾಗಲೇ ಆಗಿದ್ದು ಪ್ರಕರಣ. ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿಗಳು ಸ್ವಾಮಿ ಮಾತಾಡಬೇಕಾದಾಗ ಸ್ವಲ್ಪ ಗೊತ್ತಿಲ್ಲ ರಿನ್ಯೂವಲ್ ಆಗಿದೆ, ಹೌದು ಕೃಷ್ಣ ಪೀರಿಯಡ್ ಇಂದ ಶುರುವಾಗಿದೆ. ಕೃಷ್ಣ ನಿಮ್ ಪಕ್ಷ ರಿನ್ಯೂವಲ್ ಆಗಿದೆ ಅವಾಗ ಅಂತ ಗೊತ್ತಿದೆ, ಆಯ್ತಾ? ಅಲ್ಲಿಗೆ ನಿಮ್ಮ ಮಾಡಿದ್ದಾರೆ ಅಂತ ಒಪ್ಕೊಂಡ್ರಲ್ಲ. ಸನ್ಮಾನ್ಯ ಕೃಷ್ಣ ಭಾಗಿಯಾಗಿದ್ರು ಅಂತ ನೀವು ಒಪ್ಕೊಂತಾ ಇದ್ದೀರಾ? ಶುರುವಾಗಿದ್ದು ಸನ್ಮಾನ್ಯ ಯಾವಾಗ ನೀವು ಧರಮ್ ಸಿಂಗ್ ಅಲ್ಲಿ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಆಗಿದ್ದಲ್ಲ, ಇದು ಸನ್ಮಾನ್ಯ ಕೃಷ್ಣ ಅವ್ರ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಒಂದ್ ನಿಮಿಷ ಇಲ್ಲ, ಕೃಷ್ಣ ಪೀರಿಯಡ್ ಅಲ್ಲಿ ಶುರು ಆಯ್ತು, ಧರಮ್ ಸಿಂಗ್ ಪೀರಿಯಡ್ ಅಲ್ಲಿ ಎಂಡ್ ಆಯ್ತು. ಪಕ್ಷ ಅದು ಪಾಯಿಂಟ್ ಅದಲ್ಲ. ಇವತ್ತು ಒಂದು ಆಪಾದನೆ ಬಂದೆ, ಅದನ್ನು ಬಿಜೆಪಿಗೆ ಹೊಣೆ ಮಾಡಿದ್ರೆ ವಿಶ್ಲೇಷಕರು ಅಂತ ಹೇಳ್ಬಿಟ್ಟು ಅದಕ್ಕೆ ಹೊಣೆ ಹೊರಕಾಗತ್ತಾ? ಜನಾರ್ದನ್ ರೆಡ್ಡಿ ಅವರಿಗೆ ಅವ್ರ ವೈಯಕ್ತಿಕವಾದಂಥ ಸ್ವಾತಂತ್ರ್ಯ ಸಂಬಂಧ ಇಲ್ಲ, ನಮಗೇನು ಸಂಬಂಧ ಇಲ್ಲ. ಅದರ ಲಾಭ ಆಗೋದು ನಮಗೆ ಲಾಭ ಆಗತ್ತೆ ಅಂತ ಹೆಂಗೆ ಹೇಳ್ತೀರಾ? ಅದು ನಷ್ಟನೂ ಆಗ್ಬೋದು. ಹೆಂಗೆ ಹೇಳೋಕ್ಕಾಗತ್ತೆ? ಲಾಭ ನಷ್ಟಗಳು ಒಬ್ಬ ಕುಮಾರಸ್ವಾಮಿ ಅವ್ರ ಮೇಲೆ ಆಪಾದನೆ ಮಾಡಿ ಪಡ್ಕೊಳ್ಳೋವಂಥ ಸ್ಥಿತಿಲಿ ನಾವಿಲ್ಲ. ನಮಗೆ ಕೇಂದ್ರ ಸರ್ಕಾರದಲ್ಲಿ ಮಾಡಿರುವಂಥ ಬೆಟ್ಟದಂಥ ಸಾಧನೆ ನಮ್ಮ ಮುಂದೆ ಇದೆ. ನಮಗೆ ಯಡಿಯೂರಪ್ಪನವರಂಥ ನಾಯಕತ್ವ ನಮ್ಮ ಮುಂದೆ ಇದೆ. ಪಕ್ಷದ ಕಾರ್ಯಕರ್ತರ ಬಲ ಇದೆ. ಯಾವುದೋ ಒಂದು ಭಾಗದಲ್ಲಿ ಒಂದು ಪಾರ್ಟಿ ಇರೋದು, ಆ ಪಾರ್ಟಿಗೆ ನಾವು ಹೆದರ್ಕೊಂಡು ಈ ರೀತಿಯಾದಂಥ ದಾಳಗಳನ್ನ ಉರುಳಿಸೋ ಅವಶ್ಯಕತೆ ಇಲ್ಲ. ನನಗೆ ಇವ್ರು ಹೇಳ್ತಿದ್ದು ನೋಡಿದರೆ ಗ್ರೇಟೆಸ್ಟ್ ಜೋಕ್ ಆಫ್ ದಿ ಇಯರ್ ಅನ್ನಿಸ್ತು. ಅಲ್ಲಲ್ಲ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಫಸ್ಟು ಜೈಲಿಗೆ ಹೋದವರು ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವರು. ಇನ್ನು ಅವ್ರ ಸಹಪಾಠಿಗಳು ಹಲವಾರು ಜನ ಜೈಲಿಗೆ ಹೋಗಿದ್ರು ಕರಪ್ಷನ್ ಚಾರ್ಜಸ್ ಫೇಸ್ ಮಾಡಿ. ಇವಾಗ ಬೇರೆಯವರು ವಿಚಾರ ಬೇರೆ, 2G ಹಗರಣ 3G ಹಗರಣ ಅವರು ಇದಿರ್ಬೋದು, ಸಿಕ್ಕಾಕೊಂಡಿರ್ಬೋದು, ಭ್ರಷ್ಟಾಚಾರ ಇರ್ಬೋದು. ಅಂದು ಮಾತ್ರಕ್ಕೆ BJP ಭ್ರಷ್ಟಾಚಾರದ ಪಕ್ಷ ಅಲ್ಲ ಅಂತ ನಾನು ಒಪ್ಲಿಕ್ಕೆ ತಯಾರಿಲ್ಲ. ಬೇಕಾದಷ್ಟಿದೆ, ಅವ್ರ ಅಧಿಕಾರದಲ್ಲಿದೆ. ಇನ್ನು ಹೊರಗಡೆ ಬಂದಮೇಲೆ ಅದೆಲ್ಲ ಮತ್ತೆ ಹೊರಗಡೆ ಬರುತ್ತೆ. ಅಧಿಕಾರದಲ್ಲಿದ್ದಾಗ ಯಾವುದೂ ಹೊರಗಡೆ ಬರಲ್ಲ, ಒಂದು ಘೋಷ ಹಾಕ್ಕೊಂಡಿರ್ತದೋ. ಹೊರಗಡೆ ಬಂದಮೇಲೆ ಅದೆಲ್ಲ ಫೆಕೇಡೆಲ್ಲ ಹೊರಗಡೆ ಬರ್ತದೆ ನೋಡಿ, ಆವಾಗ ಗೊತ್ತಾಗುತ್ತೆ. ಪ್ರಿಯ ವೀಕ್ಷಕರೇ, ನನಗೆ ಗೊತ್ತಿಲ್ಲ BJP ಇದೆಯೋ ಇಲ್ಲ ಗೊತ್ತಿಲ್ಲ, ಕೇಳಿದೆ. ಇಲ್ಲ ಅಂದರೆ ಯಸ್ ಎವ್ರಿ ರೈಟ್ ಟು ಸೇ ದಟ್. ನನಗಿದ್ದ ಅನುಮಾನ ನಾನು ಹೇಳಿದೆ, ಯಾಕೋ ರಾಜಕೀಯ ಕಾರಣಕ್ಕಾಗಿ 10 ವರ್ಷದಿಂದ ಯಾಕೆ ಬರುತ್ತೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಯಾವತ್ತೂ ಮಾಡ್ಬೋದಾಗಿತ್ತು. ಚುನಾವಣೆ 1 ವರ್ಷ ಇದೆ, ಇದ್ದಕ್ಕಿದ್ದಾಗ ಅದು ಹೊರಗಡೆ ಬರುತ್ತೆ. ಇದೊಂಥರ ಜನಾರ್ದನ್ ರೆಡ್ಡಿ ರಾಜಕೀಯ ರೀ ಎಂಟ್ರಿಗೆ ಅವರೊಂದು ವೇದಿಕೆಯನ್ನು ಸಿದ್ಧಪಡಿಸ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಕೂಡ ನನ್ನ ಮುಂದೆ ಇದೆ. ಸೊ ಈ ಪ್ರಕರಣ ಆಗಿ ಕುಮಾರಸ್ವಾಮಿ ನ್ಯಾಯಾಲಯದ ಕಟಕಟೆ ಮುಂದೆ ಹೋಗಿ ನಿಂತರೆ ಆಗ ಸಿಗುವ ಪೊಲಿಟಿಕಲ್ ಮೈಲೇಜ್
ಆ ಪೊಲಿಟಿಕಲ್ ಮೈಲೇಜ್ಗಾಗಿ ಜನಾರ್ದನ್ ರೆಡ್ಡಿ ಹೀಗೆ ಮಾಡ್ತಾ ಇರ್ಬೋದಾ? ಅವರು ಹೀಗೆ ಮಾಡುವುದರಿಂದ ಭಾರತೀಯ ಜನತಾ ಪಕ್ಷದಕ್ಕೆ ಪ್ರತ್ಯಕ್ಷವಾಗಿಯೋ ಅಪ್ರತ್ಯಕ್ಷವಾಗಿಯೋ ಲಾಭ ಆಗ್ಬೋದು. ಇದು ನನ್ನ ಪ್ರಶ್ನೆಗಳು. ಅದು ಅವರು ಹೌದು ಅನ್ಬೋದು, ಅಲ್ಲ ಅನ್ಬೋದು. ದೇ ಹ್ಯಾವ್ ಎವ್ರಿ ರೈಟ್ ಟು ಡೂ ದ್ಯಾಟ್. ಒಟ್ಟಾರೆ ಯಾಕೋ ಕುಮಾರಸ್ವಾಮಿಯವರ ಗ್ರಹಗತಿ ಚೆನ್ನಾಗಿಲ್ಲ, ಎಲ್ಲೋ ಅಡ್ಡ ಹೊಡಿತಾ ಇದೆ. ಇದು ನಾನು ಹೇಳ್ತಾ ಇಲ್ಲ, ಅವ್ರ ಮನೆಯಲ್ಲೇ ತುಂಬ ಜ್ಯೋತಿಷ್ಗಳು ಸದಾ ಅವ್ರ ಮನೆಯಲ್ಲೇ ಇರ್ತಾರೆ, ಏನು ನಾನು ಹೇಳಬೇಕಾಗಿಲ್ಲ. ಬೆಳಗ್ಗೆ ಪೂಜೆ ಮಾಡೋಕ್ಕೆ ಬರ್ತಾರೆ, ಮಧ್ಯಾಹ್ನ ಬರ್ತಾರೆ, ಸಂಜೆ ಬರ್ತಾರೆ. ಅವ್ರು ಹೇಳಿರ್ಬೋದು ಯಾವ ಗ್ರಹ ಎಲ್ಲಿ ಹೊಡ್ಕತ್ತಾ ಇದೆ, ಆ ಗ್ರಹ ಯಾವುದು, ಜನಾರ್ದನ್ ರೆಡ್ಡಿ ಅನ್ನುವ ಗ್ರಹವೋ ಇನ್ಯಾವುದು ಗ್ರಹವೋ ಯಾವ ಗ್ರಹ ನೆರಳು ಬಿದ್ದಿದೆಯೋ ಗೊತ್ತಿಲ್ಲ. ಅಂತೂ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಏನೋ ಆಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಜಿ ಸಚಿವ ಅಂಬರೀಷ್ ಅವರನ್ನು ಇಂದು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಭೇಟಿಯ ಉದ್ದೇಶ ಮತ್ತು ಮಾತುಕತೆ ವಿವರಗಳು ಲಭ್ಯ ಆಗಿಲ್ಲ. ಆದರೆ ಈ ಭೇಟಿ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ನಮಗೂ ಅವ್ರಿಗೆ ಇವತ್ತಿಂದ ಫ್ರೆಂಡ್ಶಿಪ್. ನಾನು ಅವ್ರ ಕೈ ಕೆಳಗೆ ಕೆಲಸ ಮಾಡಿದನು, ನನಗೂ ಮಿನಿಸ್ಟ್ರು ಮಾಡವ್ರೆ. ಪಾರ್ಟಿಯಿಂದ ಪಾರ್ಟಿಗೆ ಏನಂತ ಕೇಳಕ್ಕೆ ಬರೋದ್ರ ಜೊತೆಗೆ ಸ್ನೇಹ ಅನ್ನೋದೊಂದಿದೆಯಲ್ಲ, ಅದಕ್ಕೋಸ್ಕರ ಬರ್ತಾರೆ ಅಷ್ಟೇ. ನಾನು ದೊಡ್ಡವನು ಇನ್ನೊಬ್ರು ದೊಡ್ಡವರು ಅಂತ ಅಲ್ಲ, ಅದೆಲ್ಲ ಇಲ್ಲ. ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರೆ ಬರ್ತಾರೆ. ಏನಿಲ್ಲ ರಾಜಕೀಯದೇನಿಲ್ಲ, ನಮ್ದು ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿ ಕೆಲಸ ಇತ್ತು, ಅಣ್ಣ ಹಿಂಗೆ ಹೋಗ್ತಾ ಇರ್ತೀನಿ ಎಂದು ಬನ್ನಿ, ಸಂತೋಷ. ಇದು ಸೌಜನ್ಯದ ಭೇಟಿ ಅಷ್ಟೇ, ಬೇರೆ ಏನಿಲ್ಲ ಇದರಲ್ಲಿ. ನನಗೆ ಅವರು ಯಾವುದೋ ಒಂದು ಅವರ ಜಿಲ್ಲೆದು ಕೆಲಸದ ಬಗ್ಗೆ ಬರ್ತೀನಿ ಅಂತ ಹೇಳಿದರು. ನಾನಿಲ್ಲ, ನಾನೇ ಬರ್ತೀನಿ, ಭಾಳ ದಿನ ಆಗಿದೆ, ಮನೆಗೆ ನಾನೇ ಬಂದು ಒಂದು ಟೀ ಕುಡ್ಕೊಂಡು ಹೋಗ್ತೀನಪ್ಪ ಅಂತ ಹೇಳಿದೆ. ಬಂದುಬಿಡಿ ಬೇಗ ಅಂದರು. ನಾನು 1:15ಗೆ ಬರ್ತೀನಿ ಅಂತ ಹೇಳಿದ್ದೆ, ಸ್ವಲ್ಪ ಲೇಟ್ ಆಯಿತು. ಇದರಲ್ಲಿ ಯಾವುದೇ ರಾಜಕೀಯದ ವಿಚಾರಗಳು ಏನೂ ಇಲ್ಲ. ಆಯಿತಾ, ನಮ್ಮ ಪಕ್ಷದ ಮಾಜಿ ಮಂತ್ರಿಗಳು, ಶಾಸಕರು ಮತ್ತು ಅದಕ್ಕೆಲ್ಲ ಮೀರಿ ನಮಗೆಲ್ಲ ಅತ್ಯಂತ ಆತ್ಮೀಯ ಸ್ನೇಹಿತರು. ಮೊದಲಿನಿಂದ ಸುಮಾರು ವರ್ಷಗಳಿಂದ ನಮಗೆಲ್ಲ ಆತ್ಮೀಯರಾಗಿರ್ತಕ್ಕಂಥದ್ದು. ಆ ಸಂಬಂಧ ಹಾಗೇ ಇದೆ. ಆದ್ದರಿಂದ ಹೊಸದೇನಿಲ್ಲ, ಬಂದು ಹೋಗೋದು, ಮನೆಗೆ ಬಂದು ಭೇಟಿ ಕೊಡೋದು, ಅದೆಲ್ಲ ವಿಶೇಷ ಏನಿಲ್ಲ. ಪ್ರೀತಿ ವಿಶ್ವಾಸ ಅಂತ ಅವರೇ ಹೇಳಿದ್ರು. ಯಾಕಂದರೆ ಜನರಲ್ ಆಗಿ ಆ ಕಡೆ ಮಂಡ್ಯ ಕಡೆ ಹೋದಾಗಲ ಎಲ್ಲ ಹೋದಾಗ ಭೇಟಿ ಮಾಡಿರ್ತಾರೆ. ಅಂಬರೀಷ್ ಅವ್ರನ್ನ ಭಾಳ ಜನ ಭೇಟಿ ಮಾಡ್ತಾರೆ. ಏನಿವೆ, ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ KC ವೇಣುಗೋಪಾಲ್ ಈ ತಿಂಗಳ 22ರಂದು ಬೆಂಗಳೂರಿಗೆ ಭೇಟಿ ನೀಡಿದ್ದಾರೆ. 22ರಿಂದ 26ರವರೆಗೆ ಅವರು ಹಿರಿಯ ನಾಯಕರ ಜೊತೆ ಸಮಾಲೋಚನೆ ನಡೆಸುವುದರ ಜೊತೆಗೆ ಜಿಲ್ಲಾ ಘಟಕಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಜೊತೆಗೂ ಸಮಾಲೋಚನೆ ನಡೆಸುವರು. ಹಾಗೆಯೇ ಮುಂದಿನ ಚುನಾವಣೆ ಸಿದ್ಧತೆ ಕುರಿತು ಕೂಡ ಮಾತುಕತೆ ನಡೆಯಲಿದೆ. ಈ ತಿಂಗಳ ಪ್ರಾರಂಭ ಆಗಿ 26ನೇ ತಾರೀಕುವರೆಗೂ 5 ದಿನಗಳ ಕಾಲ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಸನ್ಮಾನ್ಯ PCC ಅಧ್ಯಕ್ಷರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು AICC ಇವರು ಮೂವರ ಸಮ್ಮುಖದಲ್ಲಿ ಜಿಲ್ಲಾವಾರು ಸಭೆಗಳನ್ನು ಕರೆದಿದ್ದೀವಿ. ಅದರಲ್ಲಿ ಇರುವಂಥವರು DCC ಪ್ರೆಸಿಡೆಂಟು, MP 2014ರಿಂದ ಎಲೆಕ್ಟ್ ಆಗಿರ್ತಕ್ಕಂಥವ್ರು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು, MLAs, MLCಸು, 2013 ಅಸೆಂಬ್ಲಿ ಕ್ಯಾಂಡಿಡೇಟ್ಸು ಸೋತಿರ್ತಕ್ಕಂಥವ್ರು ಮತ್ತು ನಮ್ಮ ಆಫೀಸ್ ಬೇರರ್ಸ್, ಇಷ್ಟು ಮಂದಿ ಮಾತ್ರ ಅದರಲ್ಲಿ ಭಾಗವಹಿಸಲಿಕ್ಕೆ. ಇದು ಆ ಸಂಬಂಧಪಟ್ಟಿರ್ತಕ್ಕಂಥ ಡಿವಿಷನ್ AIC ಸೆಕ್ರೆಟರಿ. ಏನಾದರೂ ಏನು KPC ಅಧ್ಯಕ್ಷರದ ವಿಚಾರ ಏನು ಫೈನಲೈಸ್ ಆಗುತ್ತಾ ಈ ಭೇಟಿಯಲ್ಲಿ ಅಥವಾ ಇಲ್ವಾ? ಇಲ್ಲ, ಈಗ ಪ್ರಧಾನ ಕಾರ್ಯದರ್ಶಿಗಳು ಹೇಳ್ದಂಗೆ ಈ ತಿಂಗಳು ಕೊನೆಯ ಒಳಗೆ ಘೋಷಣೆ ಮಾಡ್ತೀವಿ, ಫೈನಲ್ ಆಗುತ್ತೆ ಅಂತ ಅವರೇ ಒಂದು ಪತ್ರಿಕಾ ಹೇಳಿಕೆ ಹೇಳಿದ್ದಾರೆ. ಅಲ್ಲ, ನೀವು ಘೋಷಣೆ ಮಾಡ್ತೀರಿ ಅಂತ ಅವ್ರು ಕಾಯ್ತಾ ಇದ್ದಾರೆ ಪಾಪ. ನಿಮ್ಗಿಂತ ಜಾಸ್ತಿ JDSನವ್ರಿಗೆ ತಲೆ ಕೆಟ್ಟೋಗಿದ್ದಾರೆ. ಹಳೆ ಮೈಸೂರು ಪ್ರದೇಶ ಒಕ್ಕಲಿಗರು ಮಾಡ್ತಾರೋ, ಉತ್ತರ ಕರ್ನಾಟಕದ ಲಿಂಗಾಯತರು ಮಾಡ್ತಾರೋ, ಅವ್ರಿಗೆ ತಲೆ ಕೆಟ್ಟ. ನಮ್ಗೆ ಯಾರನ್ನೇ ಮಾಡ್ಲಿ ನಮ್ಮಲ್ಲಿ ಉತ್ತರ ಕರ್ನಾಟಕ, ಹಳೆ ಮೈಸೂರು ಭಾಗ, ದಕ್ಷಿಣ ಕರ್ನಾಟಕ ಆ ಥರ ಯಾವುದೂ ಇಲ್ಲ. ಸಂಪೂರ್ಣ ನಮ್ದು ವಿಶಾಲ ಕರ್ನಾಟಕ. ಇದ್ರೊಳಗೆ ಯಾರನ್ನೇ ಮಾಡಿದ್ರು ಕೂಡ ಸಾಮೂಹಿಕ ನೇತೃತ್ವದಲ್ಲಿ ಖಂಡಿತವಾಗಿ ಅದು ಸಾಮಾಜಿಕ ನ್ಯಾಯ ಇದ್ದೇ ಇದೆ ಪಕ್ಷದಲ್ಲಿ. ಅದು ಟಿಕೆಟ್ ಹಂಚಬೇಕಾದ್ರೆ ಸಂಘಟನೆಗೆ ಏನ್ ಬೇಕೋ ಅದನ್ನೆಲ್ಲ ಮಾಡ್ಬೇಕಾದ್ರು ಈ ಜಾತಿಗಳ ಬ್ಯಾಲೆನ್ಸ್ ಮತ್ತು ರಾಜಕೀಯ ನೋಡ್ಲೇಬೇಕಲ್ಲ. ಖಂಡಿತವಾಗಿ ಎಲ್ಲ ಪರಿಗಣಿಸ್ತಾರೆ. ಯಾಕಂದ್ರೆ ಈಗ ಮತ್ತೆ ಮುಂದಿನ ಚುನಾವಣೆ ಗೆಲ್ಲೋ ಇದ್ರೊಳಗೆ ಇದ್ದೀವಿ ನಾವು. 100ರಿಂದ 130ರಿಂದ 150 ಸೀಟು ನಮಗೂ ಬರೋ ಅವಕಾಶಗಳಿದ್ದಾವೆ. ಹಾಗಿರ್ಬೇಕಂದ್ರೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಪ್ರಕಾಶ್, ಒಂದು ನಿಮ್ಮದು ಪಕ್ಷ ದೃಷ್ಟಿಯಿಂದ
ನೀವು KPCC ಅಧ್ಯಕ್ಷರು ಲಿಂಗಾಯತರು ಹೋದ್ರೆ ಒಳ್ಳೇದೋ, ಒಕ್ಕಲಿಗರಾದ್ರೂ ಹೋದ ಒಳ್ಳೇದೋ, ಬ್ಯಾಕ್ವರ್ಡ್ ಕ್ಲಾಸ್ ಹೋದಾದ್ರೂ ಒಳ್ಳೇದೋ, ದಲಿತರಾದ್ರೂ ಒಳ್ಳೇದು? ಅವರ ಪಕ್ಷಕ್ಕೆ ಯಾರು ಅಧ್ಯಕ್ಷರು ಮಾಡ್ಕೋಬೇಕು ಅಂತ ಅದು ಅವ್ರಿಗೆ ಬಿಟ್ಟು ವಿಚಾರ. ಈಗ ಅವರೊಂದು ವಿಚಾರ ಹೇಳೋದು, ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ ಅಂತ. ಅವರು ಮುಖ್ಯಮಂತ್ರಿಗಳು ನನ್ನ ನೇತೃತ್ವ ಅಂತಿದ್ದಾರೆ. ಅದಕ್ಕೆ ಈ ಕ್ಲಾರಿಟಿ ಇವ್ರಿಗಿಲ್ವೋ ಮುಖ್ಯಮಂತ್ರಿಗಿಲ್ವೋ ಅನ್ನೋದು ನನಗೊಂದು ಗೊಂದಲ ಇದೆ. ಅಧ್ಯಕ್ಷರ ಬಗ್ಗೆ ನಂಗೆ ಗೊಂದಲ ಇಲ್ಲ, ಅದು ಅವ್ರಿಗೆ ಬಿಟ್ಟ ವಿಚಾರ. ನಾವು ಅದರಲ್ಲಿ ಮೂಗು ತೂರ್ಸಲ್ಲ, ಅದ್ರ ಬಗ್ಗೆ ಟೀಕೆನೂ ಮಾಡಕ್ಕೆ. ನಿಮಗೆ ನಿಮ್ಮ ಪಾರ್ಟಿ ನೋಡ್ಕೊಂಡ್ರೆ ಸಾಕಾಗಿದೆ. ಈಗೇನೋ ಸದ್ಯಕ್ಕೆ ಯುದ್ಧ ವಿರಾಮ ಆಗಿದೆ, ತ್ಯಾಗ ಮಾಡಿದ್ದಾರೆ. ಯಡಿಯೂರಪ್ಪ ಶಸ್ತ್ರವನ್ನು ಪಕ್ಕದಲ್ಲಿ ಸಾಮೂಹಿಕ ನಾಯಕತ್ವ ಅಂದ್ರೆ ಒಬ್ರು ಮುಂದಾಳತ್ವ ಇದ್ದೇ ಇರ್ತದೆ. ಮುಖ್ಯಮಂತ್ರಿಗಳಂದ್ರೆ ಅವ್ರ ಮುಂದಾಳತ್ವ ಇದ್ದೇ ಇರ್ತದೆ. ಒಳಗೆ ಏನು ಯಾವ್ದು ಗೊಂದಲನೇ ಬೇಡ. ತೇಪೆ ಇಲ್ಲ. ಸಾಮೂಹಿಕ ನಾಯಕತ್ವ ಅಂದ್ರೆ ಎಲ್ಲರೂ ಸೇರಿ ಅಂತ. ಆಮೇಲೆ ಒಬ್ರು ಈಗ ಬಿಜೆಪಿ ತರ ಅಲ್ಲ. ನಟರಾಜ್ ಗೌಡ್ರೆ, ನಿಮ್ಗೆ ನಾವು ಸಲಹೆ ಕೊಡ್ತೀನಿ, ನಿಮ್ಮಿಬ್ರಿಗೂ ಹೇಳ್ತೀನಿ. ಯಾವ್ದೇ ರಾಜಕೀಯ ಪಕ್ಷ, ಕುಟುಂಬವೇ ರಾಜಕೀಯ ಪಕ್ಷ ಆದ್ರೆ ಪ್ರಾಬ್ಲಮೇ ಇಲ್ಲ. ಕುಟುಂಬದೊಳಗೆ ಹೊಡ್ಕೊತಾರೆ, ರಾತ್ರಿ ಹೋಗಿ ಮಾತಾಡ್ಕೊಂಡು ಬಗೆಹರಿಸ್ಕೊಂಡ್ಬಿಡ್ತಾರೆ. ಅಪ್ಪ, ಮಗ, ಸೊಸೆ, ಅತ್ತೆ, ಮಾವ, ಅಳಿಯ, ಅವ್ರದ್ದೇ ಪಾರ್ಟಿ ಮಾರೋ ಗೋಲಿ. ಯಾಕೆ ಅಂತ ಪಾರ್ಟಿ ಇಟ್ಕೊ? ಏನ್ ಹೇಳ್ತೀರಿ ಕೃಷ್ಣಕುಮಾರ್? ಅಪ್ಪ ರಾಷ್ಟ್ರೀಯ ಅಧ್ಯಕ್ಷ, ಮಗ ರಾಜ್ಯ ಅಧ್ಯಕ್ಷ, ಇನ್ನೊಬ್ಬನು ವಿಧಾನಸಭೆಯಲ್ಲೇನೋ, ಮತ್ತೊಬ್ಬನು ಇನ್ನೆಲ್ಲೋ, ಸೊಸೆ ಮತ್ತೆಲ್ಲೋ, ಮರಿ ಮಕ್ಕಳು ಇನ್ನೆಲ್ಲೋ ಮಾರೋ ಗೋಲಿ. ಅವ್ರು ಯಾರು ಅಧ್ಯಕ್ಷರು ಮಾಡಿದ್ರು JDS ವಿಲ್ ಬಿ ರೆಡಿ ಫಾರ್ 2018. ಪ್ರಿವೀಕ್ಷಕರೇ, ಮುಂದೆ ಸುದ್ದಿ ತರೋಣ. ಮುಂದಿನ ಚುನಾವಣೆ ಬರೋ ಹೊತ್ತಿಗೆ ರಾಜಕಾರಣಿಗಳ ಜೀವನವನ್ನು ಆಧರಿಸಿ ಹಲವು ಸಿನಿಮಾಗಳು ಕನ್ನಡಿಗರ ತಲೆ ತಿನ್ನೋದು ಗ್ಯಾರಂಟಿ. ಈಗಾಗಲೇ JDS ರಾಜ್ಯ ಘಟಕದ ಅಧ್ಯಕ್ಷ HD ಕುಮಾರಸ್ವಾಮಿ ಅವರ ಜೀವನ ಕಥೆಯನ್ನು ಆಧರಿಸಿ ಭೂಮಿ ಪುತ್ರ ಚಿತ್ರದ ಚಿತ್ರೀಕರಣಕ್ಕೆ ಸಿದ್ಧತೆ ನಡೀತಾ ಇದೆ. ಈಗ BJP ಕೂಡ ತಮ್ಮ 3 ನಾಯಕರ ಕುರಿತು ಸಿನಿಮಾ ಮಾಡೋದಕ್ಕೆ ಸಿದ್ಧತೆ ನಡೆಸಿದೆ. BJP ರಾಜ್ಯ ಘಟಕದ ಅಧ್ಯಕ್ಷ BS ಯಡಿಯೂರಪ್ಪ, ಕೇಂದ್ರ ಸಚಿವ DV ಸದಾನಂದ ಗೌಡ ಮತ್ತು ಪ್ರತಿಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಅವರ ಬದುಕು, ಸಾಧನೆಯೇ ಈ ಚಿತ್ರದ ಕತೆ. ಈ ಪಟ್ಟಿಯಲ್ಲಿ KS ಈಶ್ವರಪ್ಪ ಅವರ ಹೆಸರು ಇಲ್ಲ. JDS ಆಯ್ತು, ಈಗ ಕಮಲಪಾಳೆಯ ಸರದಿ. HDK ಭೂಮಿಪುತ್ರ ಚಿತ್ರದಂತೆ BJP ಮುಖಂಡರ ಸಿನಿಮಾ. ರಾಜಕಾರಣಿಗಳಿಗೂ ಸಿನಿಮಾಕ್ಕೆ ಅವಿನಾಭಾವ ಸಂಬಂಧ. ರಾಜಕಾರಣಿಗಳು ಸಿನಿಮಾದಲ್ಲಿ ನಟಿಸಿದ ಹಲವು ಉದಾಹರಣೆಗಳಿವೆ. ಹಾಗೆ ಸಿನಿಮಾ ನಟರು ರಾಜಕೀಯ ಪ್ರವೇಶಿಸಿದ ಉದಾಹರಣೆಗಳು ಇವೆ. ಇದು ತಪ್ಪಲ್ಲ. ಆದರೆ ಕನ್ನಡದಲ್ಲಿ ಹೊಸ ಟ್ರೆಂಡ್ ಪ್ರಾರಂಭವಾಗಿದೆ. ಅದು ರಾಜಕಾರಣಿಗಳ ಬದುಕು ಮತ್ತು ಸಾಧನೆಯನ್ನೇ ಚಿತ್ರಕಥೆಯನ್ನಾಗಿ ಇಟ್ಟುಕೊಂಡು ಸಿನಿಮಾ ಮಾಡುವುದು. ಇದನ್ನ ಪ್ರಾರಂಭ ಮಾಡಿದವರು JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ. ಎಸ್ ನಾರಾಯಣ್ ನಿರ್ದೇಶನದಲ್ಲಿ ಭೂಮಿಪುತ್ರದ ತಯಾರಿ ಭರ್ಜರಿಯಾಗಿಯೇ ನಡೆಯುತ್ತಿದೆ. ಇದು ಮುಂದಿನ ವಿಧಾನಸಭಾ ಚುನಾವಣೆಗೆ ಮುಂಚೆಯೇ ತೆರೆಗೆ ಬರಲಿದೆ. ಕುಮಾರಸ್ವಾಮಿಯವರ ಭೂಮಿಪುತ್ರ ಚಿತ್ರದ ಪ್ರಕಟಣೆ ಮಾಡಿದಾಗ ಅವರಿಗೆ ಆಗದವರು ವ್ಯಂಗ್ಯವಾಗಿ ಟೀಕೆ ಮಾಡಿದ್ರು. ಈ ಚಿತ್ರದಲ್ಲಿ ಒಬ್ಬರು ನಾಯಕಿಯ ಅಥವಾ ಇಬ್ಬರು ನಾಯಕಿ ಎಂದು ಕೆಲವರು ಕೋಕವನ್ನು ಆಡಿದ್ರು. ಇದಕ್ಕೆ ತಲೆಕೆಡಿಸಿಕೊಳ್ಳದೆ ಕುಮಾರಸ್ವಾಮಿ ತಮ್ಮ ಚಿತ್ರದ ತಯಾರಿ ನಡೆಸಿದ್ರು. ಈಗ BJP ಕೂಡ ತನ್ನ ನಾಯಕರ ಚಿತ್ರವನ್ನು ನಿರ್ಮಿಸಲು ಮುಂದಾಗಿದೆ. BJP ರಾಜ್ಯ ಘಟಕದ ಅಧ್ಯಕ್ಷ BS ಯಡಿಯೂರಪ್ಪ, ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ DV ಸದಾನಂದ ಗೌಡ ಅವರ ಮೇಲೆ ಸಿನಿಮಾ ಒಂದು ತಯಾರಾಗಲಿದೆ. ಅದೇನೋ ಭೂಮಿ ಪುತ್ರ, ಆ ಪುತ್ರ, ಈ ಪುತ್ರ ಅಂತ ಸಿನಿಮಾ ಬರ್ತಾ ಇದೆಯಂತೆ. ನಾವು ಅದೇ ಹೇಳ್ತಾ ಇದ್ದ, ನಮ್ಮ ಕಾರ್ಯಕರ್ತರೆಲ್ಲ ನನಗೆ ಬಂದು ಹೇಳ್ತಾ ಇದ್ರು. ಇವತ್ತು ನಿಜವಾದ ನೇಗಿಲ ಯೋಗಿ, ಅನ್ನದಾತರ ಒಂದು ಅಪ್ರತಿಮ ನಾಯಕರು ಅಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು. ಅವ್ರ ಜನಕ, ಭೂಮಿ ಪುತ್ರನ ಜನಕ ನಮ್ಮ ಯಡಿಯೂರಪ್ಪಾಜಿ. ಅದರಿಂದ ಆ ಭೂಮಿ ಪುತ್ರದಲ್ಲಿ ನೈಜ ಒಂದು ಚಿತ್ರಣ ಸಿಗೋದಿಲ್ಲ. ನಾವು ಹಳೆ ಮೈಸೂರು ಪ್ರಾಂತ್ಯದ ಈ ರೈತಾಪಿ ಮಕ್ಕಳಿಗೆ ನಿಜವಾದ ಭೂಮಿ ಪುತ್ರನ ಕಥೆಯನ್ನ, ಅದರ ಜನಕ, ಭೂಮಿಪುತ್ರನನ್ನ ಮಾಡಿದಂತ ಜನಕ ಯಡಿಯೂರಪ್ಪನವರ ಮೂಲಕ ನಾವೊಂದು ಸಿನಿಮಾ ಮಾಡ್ತೀವಿ. ಈ ಸಿನಿಮಾವನ್ನ ನಿರ್ದೇಶಿಸುವಂತೆ ತೇಜಸ್ವಿನಿ ಗೌಡ ಅವರ ಮೇಲೆ ಒತ್ತಡವಿದೆಯಂತೆ. ಆದ್ದರಿಂದ ಅವರೇ ಈ ಚಿತ್ರವನ್ನ ನಿರ್ದೇಶಿಸುವ ಸಾಧ್ಯತೆ ಹೆಚ್ಚು. ಈ ಸಿನಿಮಾ ನಿರ್ಮಾಣಕ್ಕೆ ಕಾರ್ಯಕರ್ತರಿಂದಲೇ ಹಣ ಸಂಗ್ರಹಿಸುವುದು ತೇಜಸ್ವಿನಿ ಅವರ ಉದ್ದೇಶ. ಕುಮಾರಸ್ವಾಮಿ ಅವರ ಭೂಮಿಪುತ್ರ ಸಿನಿಮಾದಲ್ಲಿ ಸಮ್ಮಿಶ್ರ ಸರ್ಕಾರದ ವಿಚಾರವೂ ಇರಲಿದೆ. ಇದಕ್ಕೆ ಉತ್ತರ ನೀಡಲು 3 ಮುಖ್ಯಮಂತ್ರಿಗಳ ಅವಧಿಯನ್ನ ಕೇಂದ್ರವಾಗಿ ಇಟ್ಟುಕೊಂಡು ಸಿನಿಮಾ ಮಾಡುವುದು BJP ಉದ್ದೇಶ. ಈ ಉದ್ದೇಶವನ್ನು ಅರ್ಥ ಮಾಡಿಕೊಂಡರೆ ಈ ಸಿನಿಮಾ ಹೇಗಿರುತ್ತದೆ ಎಂಬುದನ್ನು ಊಹಿಸಬಹುದು. ಈ ಸಿನಿಮಾ ಪ್ರಾಥಮಿಕ ಹಂತದಲ್ಲಿದ್ದು ಸಿನಿಮಾ ಚಿತ್ರಕಥೆಯ ಬಗ್ಗೆ ಹೆಚ್ಚಿನ ವಿವರಗಳು ಲಭ್ಯವಾಗಿಲ್ಲ. ಈ 3 ನಾಯಕರ ವೈಯಕ್ತಿಕ ಬದುಕು, ಕುಟುಂಬ, ಸಮಾಜ ಸೇವೆ ಮೊದಲಾದ ವಿಚಾರಗಳು ಸಿನಿಮಾದ ಭಾಗವಾಗ್ತದೆಯೇ ಅಥವಾ ಇವರ ಮೇಲೆ ಬಂದ ಆರೋಪಗಳ ವಿಷಯ ಸಿನಿಮಾದಲ್ಲಿ ಇರುತ್ತದೆಯೇ? ಈ ಬಗ್ಗೆಯೂ BJP ಯಾವುದೇ ವಿವರಗಳನ್ನು ನೀಡಿಲ್ಲ. ಈ ತೀರ್ಮಾನದ ನಂತರ ಪಕ್ಷದ ವಲಯದಲ್ಲಿ KS ಈಶ್ವರಪ್ಪ, ಅನಂತಕುಮಾರ್ ಅವರ ಜೀವನದ ಕಥೆಯನ್ನು ಆಧರಿಸಿ ಸಿನಿಮಾ ಮಾಡಬೇಕು ಎಂಬ ಒತ್ತಾಯ ಬಂದರೂ ಬರಬಹುದು. ಆಗ BJP ಎಲ್ಲವನ್ನ ಬಿಟ್ಟು ಸಂಪೂರ್ಣವಾಗಿ ಸಿನಿಮಾ ನಿರ್ಮಾಣದಲ್ಲೇ ತೊಡಗಿಕೊಳ್ಳಬಹುದು.
ಬ್ಯೂರೋ ರಿಪೋರ್ಟ್ ಸುದ್ದಿ ಟಿವಿ. ಎಸ್, ರಾಜಕಾರಣಿಗಳಿಗೆ ಸಿನಿಮಾ ಮೋಹ ಇರೋದು ತಪ್ಪಲ್ಲ. ಅದೇ ರೀತಿ ಸಿನಿಮಾದವರಿಗೆ ರಾಜಕಾರಣದ ಬಗ್ಗೆ ಆಸಕ್ತಿ ಇರಬಹುದು. ಆದರೆ ಸಿನಿಮಾ ಮಾಡಿದ ತಕ್ಷಣ ಜನ ನನ್ನನ್ನು ಒಪ್ಕೋತಾರೆ ಅನ್ನೋದು ಭ್ರಮೆ ಅಲ್ವಾ ಅಂತ. ಯಾಕೆಂದರೆ ಈಗ ಕುಮಾರಸ್ವಾಮಿ ಅವ್ರ ಮೇಲೆ ಸಿನಿಮಾ ಆಗಲಿ, ಯಡಿಯೂರಪ್ಪನವ್ರ ಮೇಲೆ ಸಿನಿಮಾ ಆಗಲಿ, ಸಿನಿಮಾದಲ್ಲಿ ಸತ್ಯ ಹೇಳೋಕ್ಕಾಗುತ್ತೇನೆ ರೀ? ಬದುಕಿನ ಎಲ್ಲ ಘಟನೆಯನ್ನು ಹೇಳುವ ತಾಕತ್ತು, ಶಕ್ತಿ ಇದೆಯಾ ಅವರಿಗೆ? ಅದಿಲ್ಲದಿದ್ದರೆ ಸುಳ್ಳಲ್ವ ಅದು? ಕೇವಲ ವೈಭವೀಕರಣಕ್ಕೆ ಸಿನಿಮಾ ಮಾಡಿಬಿಟ್ಟು ಯಾರ ತಲೆ ಮೇಲೆ ಟವಲ್ ಹಾಕೊಂಡಿದ್ದೀರಿ ನೀವು? ಕೃಷ್ಣಕುಮಾರ್ ಭೂಮಿಪುತ್ರ ಬರ್ತಿದೆ, ಇಡೀ ನಿಮ್ಮ ಕುಮಾರಸ್ವಾಮಿ ಬದುಕನ್ನೆಲ್ಲ ತೆರೆದಿರ್ತಾರೋ ಸತ್ಯವಂತಾಗಿ. ಯಾಸ್ ಐ ಡಿಡ್ ಇಟ್ ಇನ್ ಮೈ ಲೈಫ್ ಹೇಳೋ ಧೈರ್ಯ ಸಾಮರ್ಥ್ಯ ಇದೆಯೋ? ಆಗುತ್ತದು? ಇಲ್ಲ. ಬಟ್ ಸಾಮಾಜಿಕ ಮಾಧ್ಯಮದಲ್ಲಿ ಬರೋದೆಲ್ಲ ನೀವು ನಂಬಿಡ್ತೀರಾ? ಅದನ್ನ ಕೌಂಟರ್ ಮಾಡೋಕ್ಕೆ ನಾವು ಒಂದು ಸಿನಿಮಾ ಮಾಡಿದ್ರೆ ಪ್ರಚಾರ ಸಿಗುತ್ತೆ ಅಂತ ಇದು. ಆಮೇಲೆ ಕುಮಾರಣ್ಣ ಬಂದ್ಬಿಟ್ಟು ರಾಜಕೀಯಕ್ಕೆ ಬರಕ್ಕೆ ಮುಂಚೆಯಿಂದಾನೇ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅವರು ಅವ್ರ ಪತ್ನಿ ಬೋತ್ ಬೀನ್ ಪ್ರೊಡ್ಯೂಸರ್ಸ್ ಆಸ್ ವೆಲ್ ಆಸ್ ಡಿಸ್ಟ್ರಿಬ್ಯೂಟರ್. ಹಾಗಾಗಿ ಒಂದು ನಿಮಿಷ ಮುಗಿಸ್ಬಿಡ್ತೀನಿ, ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಹಾಗಾಗಿ ನೀವು ಸಿನಿಮಾ ನೋಡಿಲ್ಲ ಇನ್ನು. ಭೂಮಿಪುತ್ರದಲ್ಲಿ ಏನೇನು ನೋಡಿ, ಇಲ್ಲ ಇವಾಗ ಶಿವರಾಜ್ ಕುಮಾರ್ ಬಂಗಾರಪ್ಪ ಟು ಸಣ್ಣ ಬಂಗಾರಪ್ಪ ಮನುಷ್ಯ ಬಂದಿದೆ ಅಲ್ವಾ, ಅದ್ರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಅದು ನೋಡಿಲ್ಲ, ನನಗೆಲ್ಲ ಗೊತ್ತು ರಾಜ್ಕುಮಾರ್ ಬಗ್ಗೆ, ಶಿವರಾಜ್ ಕುಮಾರ್ ಬಗ್ಗೆ ಎಲ್ಲ ಗೊತ್ತು. ಸಿನಿಮಾ ಅಲ್ಲಿ ಏನಿದೆ ಅಂತ ಗೊತ್ತು ಅಂದ್ರೆ ಏನೇ ಅರ್ಥ? ಒಂದ್ ನಿಮಿಷ, ಭೂಮಿಪುತ್ರ ನೋಡ್ಬಿಟ್ಟು ಹೇಳಿದ್ರೆ ಏನಾದ್ರು ಇದೆ ಆರೋಪಗಳು ಮಾಡೋದು. ಒಂದ್ ನಿಮಿಷ, ಒಂದು ಯಡಿಯೂರಪ್ಪನವ್ರ ಮೇಲೆ ಸಿನಿಮಾ ಅಲ್ಲ, ನೀವು ಮೊದಲೇ ಹೇಳ್ಬಿಡ್ತೀನಿ, ಅವರು ಒಂದು ಬೈಟ್ ಕೊಟ್ಟಿದ್ದಾರೆ. ಅದು ಭೂಮಿಪುತ್ರ ತೆಗೀತಿರೋ ನಮ್ಮ ಪಾರ್ಟಿಯಿಂದ ಆ ರೀತಿ ಯಾವುದೇ ಕೆಲಸನೂ ಮಾಡೋದಿಲ್ಲ, ನಮ್ಗೆ ಅದರ ಅವಶ್ಯಕತೆನೂ ಇಲ್ಲ. ಬಟ್ ತೇಜಸ್ವಿನಿ ಗೌಡ ಅವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತೇಳಿ ಅವ್ರು ಮಾಡಲಿ, ಅವಾಗ ಹೇಳ್ತೀವಿ. ಅವ್ರು ಹೇಳಿದ ಕ್ಷಣಕ್ಕೆ ನಾಳೆ ಆಗ್ತಾ ಇದೆ ಅಂತ ನಾವು ಊಹಿಸ್ಕೊಂಡು 3 ಜನದ ಮೇಲೆ ಚಿತ್ರ ಬರುತ್ತೆ, ಇನ್ನಿಬ್ಬರು ಚಿತ್ರ ಬಂದಿಲ್ಲ, ಅಲ್ಲಿ ಭಿನ್ನಮತ ಅನ್ನೋದು ಇದು ಯಾಕೋ ಅತಿರೇಕಕ್ಕೆ ಹೋದಂಗಿದೆ. ಸದಾನಂದ ಗೌಡರು ರಿಯಾಕ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ. ಅಲ್ಲ, ಇವರು ಈಗ ಭೂಮಿಪುತ್ರ ಏನೋ ತೆಗಿತಾ ಇದ್ದಾರೆ, ಅದೇನೋ ಅವ್ರವ್ರ ಯಾರ್ದೋ ದುಡ್ಡು ಅವ್ರಿಗೇನೋ. ನಿಮ್ಮ ಪಕ್ಷದ ಕಾರ್ಯಕರ್ತರು ತೇಜಸ್ವಿನಿ ಗೌಡ ಅವ್ರು ಹೇಳಿದ್ದು 1 ಲಕ್ಷ ಕಲೆಕ್ಟ್ ಮಾಡ್ತೀವಿ, ಕಾರ್ಯಕರ್ತರ 1 ಲಕ್ಷ ಕಲೆಕ್ಟ್ ಮಾಡಿ. ಯಾರ ಕಾರ್ಯಕರ್ತರ ಗೊತ್ತಿಲ್ಲ, ಯಾವ ಯಡಿಯೂರಪ್ಪನವ್ರು ಹೇಳಿದಾರಾ? ಒಂದ್ ನಿಮಿಷ, ಯಡಿಯೂರಪ್ಪನವ್ರು ಹೇಳಿದಾರಾ? ಈಶ್ವರಪ್ಪನವ್ರು ಹೇಳಿದಾರಾ? ಸದಾನಂದ ಗೌಡರು ಹೇಳಿದಾರಾ? ದಯವಿಟ್ಟು ತೋರಿಸಿ. ಎಲ್ಲ ಪ್ರತಿಯೊಬ್ಬರು ಕಾರ್ಯಕರ್ತರು ಹೇಳಿದ್ದಕ್ಕೆಲ್ಲ ನಾವು ರಿಯಾಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ಅದು ಅಧಿಕೃತವೂ ಅಲ್ಲ, ಅವರ ಅಭಿಪ್ರಾಯ ಅದು. ಅದಕ್ಕೆ ಸ್ಪಷ್ಟೀಕರಣ ಬೇಕು ಅಂದ್ರೂ ನೀವು ಅವ್ರ ಹತ್ರನೇ ತಗೊಳ್ಳೋದು. ನಿಮ್ಮ ಹತ್ರ ಒಂದು ಕೇಳ್ತೀನಿ, ನೀವು ಪಕ್ಷದ ಅಧಿಕೃತ ವಕ್ತಾರಿದ್ದೀರಿ ಸರ್, ನನ್ನ ಸ್ನೇಹಿತರು ಕೂಡ, ನನ್ನ ಆತ್ಮೀಯ ಸ್ನೇಹಿತರು, ಭಾಳ ವರ್ಷ ಇರ್ತೇನೆ. ಈಗ ನಿಮ್ಮ ಪಕ್ಷದ ನಿಲುವು ಏನಿದೆ? ಅದು ಈ ಸಿನಿಮಾ ಮಾಡುವುದರ ಪರವಾಗಿದೆಯೋ ವಿರೋಧವಾಗಿದೆಯೋ? ಅಲ್ಲ, ಈ ಸಿನಿಮಾ ಮಾಡಿ ಚುನಾವಣೆ ಗೆಲ್ತೀವಿ ಅನ್ನುವಂಥ ಭ್ರಮೆ ನಾವು ಇಲ್ಲವೇ ಇಲ್ಲ. ಅಂದ್ರೆ ಸಿನಿಮಾ ಮಾಡೋದ್ರ ಪರವಾಗಿಲ್ಲ, ಇಲ್ಲ, ನಮ್ಗೆ ಅದ್ರ ಅಗತ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಾಗಿದ್ರೆ ಈ ರೀತಿ ಹೇಳಿಕೆ ನೀಡುವುದನ್ನ ತಾವು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಪರಿಗಣಿಸ್ತೀವಿ? ಮಾತಾಡಿದೆಲ್ಲ ಪಕ್ಷ ವಿರೋಧ ಪ್ರಜಾಪ್ರಭುತ್ವದಲ್ಲಿ. ಹಾಗಾದ್ರೆ ನೀವು ಹೇಳಿದ ಪ್ರಕಾರ ಇಲ್ಲಿ ಚಾನಲ್ ಅಲ್ಲಿ ಕೂತ್ಕೊಂಡು ಹೇಳಿದ ತಕ್ಷಣ ನಮ್ಮನ್ನು ಸಸ್ಪೆಂಡ್ ಮಾಡ್ತಾ ಇರ್ಬೇಕು, ಅಲ್ಲಿ ದಿನಕ್ಕೆ ಒಬ್ಬೊಬ್ರು ಹೊರಟೋಗ್ತಾ ಇರ್ಬೇಕು. ಏನ್ ಸರ್, ಹೆಂಗ್ ಸರ್? ಅದು ಅವ್ರ ಅಭಿಪ್ರಾಯವನ್ನು ಹೇಳಿದ್ದಾರೆ, ತಪ್ಪೋ ಸರಿನೋ, ಆದರೆ ಅದು ಚುನಾವಣೆಗೆ ಅದು ಉಪಯೋಗ ಆಗಲ್ಲ ಅಂತ ಅವ್ರ ಮನಸ್ಸಲ್ಲಿ ಏನಿದೆಯೋ, ಯಾವ ಉದ್ದೇಶದಿಂದ ಹೇಳಿದ್ರು ನಾನು ಅದನ್ನು ಪ್ರತಿಬಿಂಬಿಸಕ್ಕಾಗೋದಿಲ್ಲ. ಪಕ್ಷದಿಂದ ಅಧಿಕೃತವಾಗಿ ಏನಾನ ಮಾಹಿತಿ ಇದ್ರೆ ಅದಕ್ಕೆ ನಾವು ಹೇಳ್ಬೋದು. ಸಿನಿಮಾ ರಾಜಕೀಯ ಹೋಗ್ಲಿ ಬಿಡಿ, ಮಾಡ್ತಾರ ಬಿಡ್ತಾರ, ಊಟ ಮಾಡಿದ್ರೆ ಗೆದ್ದು ಬಿಡ್ತಾರ, ಮಲ್ಕೊಂಡ್ಬಿಟ್ರೆ ಗೆದ್ದು ಬಿಡ್ತಾರ, ಪಕ್ಷದ ಮಾಡ್ತಾರ ಗೊತ್ತಿಲ್ಲ ನನಗೆ. ಬಟ್ ಈ ಸಿನಿಮಾ ಮಾಡ್ಬಿಟ್ಟು ಚುನಾವಣೆ ಗೆಲ್ತೀನಿ ನೀವು ಭ್ರಮೆ, ಇವ್ರ ತಲೆ ಯಾರು ತುಂಬುತ್ತಾರೆ? ಈಗ ಅದು ಭೂಮಿಪುತ್ರ ಆಗ್ಲಿ, ಇಲ್ಲ ಅವರೇ ಹೇಳ್ದಂಗೆ ಬಿಜೆಪಿ ಲೀಡರ್ ಹೇಳ್ದಂಗೆ ಜನಕ ಏನೋ ಜನಕರಾಜ ಅಂತ ಮಾಡ್ಬೋದು, ಭೂಮಿಪುತ್ರನಿಗೆ ಜನಕರಾಜ ಅಂತ ಏನಾದ್ರು ಮಾಡ್ಬೋದು. ಅದು ಯಾವ್ಯಾವ್ದಕ್ ಜನಕ, ಇಲ್ಲ ಭ್ರಷ್ಟಾಚಾರಕ್ಕೆ ಜನಕನ, ಯಾವ್ದು ಅನಾಚಾರಕ್ಕೆ ಜನಕನ, ಯಾವ್ಯಾವ ಅದ್ರೊಳಗೆ ಏನಾಗ್ತದೆ ಅಂದ್ರೆ ಜೈಲ್ ಹೋಗಿ ತೋರಿಸ್ತಾರ, ಜೈಲಿಂದ ಬರೋದ್ ತೋರಿಸ್ತಾರ, ಅದೆಲ್ಲ ಅವರೇ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇದ್ರೊಳಗೆ ಪಾಸಿಟಿವ್ ಆದೇನಿಲ್ಲ. ಅವರು ಯಾವ್ದಾದ್ರು ಒಂದು ಸಿನಿಮಾ ಮಾಡಿದ್ರೆ ಸಕಾರಾತ್ಮಕ ಪಾಸಿಟಿವ್, ಒಂದು ನೀವು ಪಾಸಿಟಿವ್ ಆಗಿದೆಯೋ ನೆಗೆಟಿವ್ ಆಗಿದೆಯೋ ಡಿಫರೆಂಟ್ ಇಶ್ಯೂ, ಅದು ನಿಮ್ಮ ಪರ್ಸೆಪ್ಷನ್ ಮೇಲೆ ಹೋಗೋದು, ನನಗೆ ಅದಕ್ಕೂ ಪ್ರಶ್ನೆ ಅಲ್ಲ. ಆದರೆ ಒಬ್ಬ ವ್ಯಕ್ತಿಯ ಮೇಲೆ ಸಿನಿಮಾ ಮಾಡಿದರೆ, ಒಬ್ಬ ಬಯೋಗ್ರಫಿ ಬರೆದ್ರೆ ಎಲ್ಲವನ್ನ ಬಿಚ್ಚಿ ಇಡುವ ಒಂದು ತಾಕತ್ತಿರ್ಬೇಕು. ಯಸ್ ಐ ಡಿಡ್ ಇಟ್ ಇನ್ ಮೈ ಲೈಫ್,
ನಾನು ಇದನ್ನು ಮಾಡಿದ್ದೀನಿ, ಈ ತಪ್ಪು ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ, ಅದು ಆವಾಗ ಸಿನಿಮಾನೂ ಆಗುತ್ತೆ, ಸಾಕ್ಷ್ಯಚಿತ್ರ ಆಗುತ್ತೆ. ಇದು ರಥದ ಮೇಲೆ ಕೂಡಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಅದು ಸಾಕ್ಷ್ಯಚಿತ್ರ ಅಂತ ಬಿಡುಗಡೆ ಮಾಡಿದ್ರೆ ಜನರಿಗೆ ಮಾಡೋ ಮೋಸ ಅಲ್ವೇ? ಹೇಳ್ಕೋಬೇಕು, ಎಸ್ ಐ ಡಿಡ್ ಇಟ್, ತಪ್ಪಲ್ಲ ಅದು. ನಾವೆಲ್ಲ ಮನುಷ್ಯರು, ನಾನು ತಪ್ಪು ಮಾಡಿದ್ದೆ, ನಾನು ಅದನ್ನು ಸಾರ್ವಜನಿಕವಾಗಿ ಹೇಳ್ಬೇಕಾದ್ರೆ ಅದನ್ನು ಒಪ್ಪಿಕೊಳ್ಳುವ ಒಂದು ಪ್ರಾಮಾಣಿಕತೆ ಬೇಕಲ್ವಾ? ಅದಿಲ್ಲ ಅಂದ್ರೆ ನಿಮ್ ಪ್ರಚಾರಕ್ಕೆ ಮಾಡಿದ್ರೆ ಜನರಿಗೆ ಮಾಡೋ ಮೋಸ ಅಲ್ವಾ? ಅದು ಬಯೋಗ್ರಫಿನೂ ಆಗಲ್ಲ, ಆಟೋಬಯೋಗ್ರಫಿನೂ ಆಗಲ್ಲ. ಇದೇನಂದ್ರೆ ಒಂದು ಗಿಮಿಕ್ ಆಗುತ್ತೆ ಅಷ್ಟೇ. ಸೆಲ್ಫ್ ಗ್ಲೋರಿಫೈ ಮಾಡ್ಕೊಂಡು ಜನಗಳಿಗೆ ಏನೋ ಮರಳು ಮಾಡಬಹುದು. ಇದನ್ನ ಆಗಲ್ಲ, ಜನ ಮರಳಾಗಲ್ಲ. ಆ ಪ್ರಯತ್ನದಲ್ಲಿದ್ರೆ ಅದಕ್ಕೆ ಆ ಪ್ರಯತ್ನದಲ್ಲಿ ಯಶಸ್ಸು ಸಿಗಲ್ಲ. ಇವಾಗ ಒಂದೇನಂದ್ರೆ ಮಹಾತ್ಮ ಗಾಂಧಿ ಬಗ್ಗೆ ಅಥವಾ ಭಗತ್ ಸಿಂಗ್ ಬಗ್ಗೆ, ಚಂದ್ರಶೇಖರ್ ಆಜಾದ್ ಬಗ್ಗೆ ಅಥವಾ ದೇಶಕ್ಕೆ ಹೋರಾಟ ಮಾಡಿರುವಂತಹ ಜನರ ಬಗ್ಗೆ ಸಾಕ್ಷ್ಯಚಿತ್ರ ಬಂದ್ರೆ ಹೊಸ ಪೀಳಿಗೆ ಜನರಿಗೆ ಸ್ಫೂರ್ತಿ ಬರ್ತದೆ. ಇದು ಇವಾಗ ಏನು ಇದು ಬಂದ್ಬಿಟ್ರೆ ಇವ್ರ ಮೇಲಲ್ಲ, ಇವಾಗ ಇವ್ರದೆಲ್ಲ ಕುಮಾರಸ್ವಾಮಿ ಇರ್ಬೋದು, ಬಿಜೆಪಿ ನಾಯಕರು ಇರ್ಬೋದು, ಸಿನಿಮಾ ತೆಗೆಸ್ಕೋಬಹುದು. ಅದನ್ನೆಲ್ಲ ದಿವಸ ನಾವು ನೋಡ್ತಲೇ ಇದೀವಿ ನೀವು ಟಿವಿಗಳಲ್ಲಿ. ಹೊಸದಾಗಿ ಏನು ಬರೋಕ್ಕೆ ಸಾಧ್ಯ? ಇವಾಗ ಉದಾಹರಣೆಗೆ ಬರ ಪರಿಹಾರಕ್ಕೆ ಅಂತ ತಮ್ಮ ಲೀಡರ್ಗಳು ಹೊರಟಿದ್ದಾರೆ. ಯಡಿಯೂರಪ್ಪನವ್ರು ಹೆಂಗೆ ತಿರುಗಿರ್ತಾರೆ, ಇವರು ಇನ್ನೊಬ್ರು ಈಶ್ವರಪ್ಪನವ್ರು ಹೆಂಗೆ ತಿರುಗಿರ್ತಾರೆ. ಅದು ಮಳೆಗಾಲದಲ್ಲಿ ಅಲ್ಲ, ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಬಗೆಹರಿಸ್ಕೊಳ್ತೀವಿ ಅಂತಾರೆ. ನಮ್ಮ ಮುಖ ನೋಡಿದ್ರು ಬಗೆಹರಿತದೋ, ಬೆನ್ನು ನೋಡ್ಕೊಂಡಿದ್ರು ಬಗೆಹರಿತದೋ ತಾವು ಹೇಳಿ. ಹೀಗೆ ಇವತ್ತೇನಾಗಿದೆ, ಈ ಸಿನಿಮಾಗಳಿಗೆ ಯಾವುದೂ ಸ್ಫೂರ್ತಿ ಕೊಡುವಂಥದ್ದಲ್ಲ. ಮತ್ತೆ ಜನ ಇವತ್ತು ಹಾಗಲ್ಲ, ನಾನು ಏನಕ್ಕೆ ಸ್ಫೂರ್ತಿ ಕೊಡುತ್ತೆ ಅಲ್ಲ, ಒಂದ್ ನಿಮಿಷ, ಅದು ಬೇರೆ. ಇವ್ರು ಬದುಕಂತೂ ಬಹಳ ಇಲ್ಲ, ಜನಗಳೆಲ್ಲ ನೋಡ್ತಾ ಇದಾರಲ್ಲ ಮೀಡಿಯಾದಲ್ಲಿ, ಇವ್ರು ಬದುಕನ್ನು ನೋಡ್ತಿದ್ದಾರೆ, ಇವರ ಹಿಂದೆ ಹೇಗಿದೆ ನೋಡ್ತಾ ಇದ್ದಾರೆ. ಅದೇನಾಗ್ಬೋದು ಅಂದ್ರೆ ಅವರ ಹಿಂಬಾಲಕರಿರ್ತಾರೆ ನೋಡಿ, ಸೈಕೋ ಫ್ಯಾನ್ಸ್, ಅವರು ಸ್ವಲ್ಪ ಖುಷಿ ತರಬಹುದು, ಅವರೊಂದಿಗೆ ದುಡ್ಡು ಮಾಡ್ಕೋಬಹುದು. ಇದು ಜನಗಳ ಮೇಲೆ ಎಲೆಕ್ಷನ್ ಬಗ್ಗೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀರ್ತದೆ, ಒಂದು ಪಾಸಿಟಿವ್ ಪರಿಣಾಮ ಬೀರೋದಿಲ್ಲ. ಅದೇ ಹುಚ್ಚು ಸಾಹಸ ಬಿಡೋದು ಒಳ್ಳೇದು. ಇನ್ಫ್ಯಾಕ್ಟ್ ಪ್ರಕಾಶ್ ಅವರು ಏನು ಹೇಳಿದ್ರು, ನಾನು ಅದ್ರ ಒಪ್ಕೋತೀನಿ ಆ ವಿಷಯದಲ್ಲಿ. ಬಿಟ್ಟುಬಿಡಿ, ಇದು ಯಾಕೆ ಬೇಕು? ದಿವಸ ನಾವು ನೋಡ್ತಾ ಇದ್ದೀವಿ ಎಲ್ಲರೂ, ಏನೇನು ದಡ್ರಲ್ಲ ಓಟ್ ಮಾಡೋರು. ದೇವಸ್ಥಾನ ಕಟ್ಟೋದ್ರ ಬಗ್ಗೆ ಎಲ್ಲ ಮರ್ತು ಬಿಟ್ಟಿದ್ದಾರೆ ನಟರಾಜ್ ಗೌಡ್ರು. ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸೋನಿಯಾ ಗಾಂಧಿ ದೇವಸ್ಥಾನ ಕಟ್ಟಿದಾಗ ಆಂಧ್ರ ಪ್ರದೇಶದಲ್ಲಿ ಈ ಮಾತುಗಳೆಲ್ಲ ಬರಲ್ಲ. ಈಗ ನಾವು ಯಾರೋ ಹೇಳಿದ್ದನ್ನ ಹೇಳಿ ಭ್ರಮೆ ಅಂದ್ಬಿಟ್ರೆ, ಯಾರೋ ಅಲ್ಲ, ತೇಜಸ್ವಿನಿ ಗೌಡ್ರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು. ಬಹಳ ಖುಷಿ ಇದೆ. ಅವರು ನಮ್ಮಂತೆ ಪತ್ರಕರ್ತೆ ಆಗಿದ್ರು, ನಮ್ಮಂತೆ ಪತ್ರಕರ್ತೆ ಆದ್ರೆ ಅವ್ರು ಎತ್ತರ ಬೆಳೆದಿದ್ದಾರೆ. ಅಷ್ಟೇ ಅಲ್ಲ, ಅವ್ರು ಎಡಪಕ್ಷಗಳಿಂದ ಬಲಪಕ್ಷದ ಎಲ್ಲಾ ಅನುಭವಗಳು ಇವೆ. ಆದ್ರಿಂದ ಅವರ ಹೇಳಿಕೆ ನಾನು ಗಂಭೀರವಾದ ತಗೊಳ್ಳಿ ಸರ್, ನಾವೇನು ಮಾಡಕ್ಕೆ ಗಂಭೀರ ತಗೋಬಾರ್ದು. ನೀವು ಬಿಜೆಪಿ ವಕ್ತಾರ ಗಂಭೀರವಾಗಿ ತಗೋಬೇಡಿ. ಸಿನಿಮಾ ತೆಗೆಯೋದ್ರ ಬಗ್ಗೆ ಪಕ್ಷದ ಅಧಿಕೃತ ನಿಲುವಲ್ಲ ಅಷ್ಟೇ, ಅದು ಅವರ ವೈಯಕ್ತಿಕ ವಿಚಾರ ಅಷ್ಟೇ. ಎಸ್, ಪ್ರಿಯ ವೀಕ್ಷಕರ, ಏನಿದೆ ಭೂಮಿಪುತ್ರ ಸಿನಿಮಾ, ಅದು ಪಕ್ಷದ ಅಧಿಕೃತ ಅದು ಸಿನಿಮಾ. ಕುಮಾರಸ್ವಾಮಿ ಅವರೇ ಮಾಡ್ತಿದ್ದಾರೆ, ಅರ್ಜುನ್ ಸರ್ಜಾ ಹೀರೋ. ಯುಸಿ ಭಾಳ ಅದ್ಭುತವಾಗಿ ಬರ್ತಾ ಇದೆ, ಸಿನಿಮಾ ಮಾಡಿ ಗೊತ್ತಿದೆ. ಸೊ ಈ ಯಡಿಯೂರಪ್ಪ ಮತ್ತು ಸದಾನಂದ ಗೌಡ ಮತ್ತು ಯಾರ್ರೀ ಸಿನಿಮಾ ನೋಡಿದ ಅಟ್ಲೀಸ್ಟ್ ನಿಮ್ಮ ಮಾತು ವಾಪಸ್ ತಗೊಳ್ಳಿ, ಆಮೇಲೆ ನೋಡಾದ್ಮೇಲೆ ಇವರು ಸಿನಿಮಾ ಏನಿದೆ ಇದು ಪ್ರಕಾಶ್ ಶೇಷರಾಘವಾಚಾರ್ ಹೇಳಿದಂತೆ ಅದು ಪಕ್ಷದ ಅಧಿಕೃತ ಅಲ್ಲ, ವೈಯಕ್ತಿಕವಾಗಿ ರೈಟ್. ನಂದೊಂದು ಅಪೀಲ್ ಏನಂದ್ರೆ, ಅದು ಭೂಮಿಪುತ್ರ ಇರ್ಬೋದು, ಅಕಸ್ಮಾತ್ ಬಿಜೆಪಿಯವರು ಯಡಿಯೂರಪ್ಪ ಅವ್ರ ಬಗ್ಗೆ ಸಿನಿಮಾ ತೆಗೆದಿರ್ಬೋದು, ಫ್ರೀ ಆಗಿ ತೋರಿಸಿ ದುಡ್ಡು ತಗೋಬೇಡಿ ಅದಕ್ಕೂ. ಎಸ್, ಅನಂತ್ ಸುಬ್ರಾಯರೆಲ್ಲ ಹೋರಾಟ ಮಾಡಿ ಫ್ರೀ ತೋರಿಸಿ ಅಂತಿದ್ದಾರೆ. ನನಗೆ ಅಟ್ಲೀಸ್ಟ್ ನಾನು ಒಂದು ಮಾತು ಹೇಳ್ತೀನಿ, ಅದನ್ನ ಫ್ರೀಯಾಗಿ ತೋರಿಸಿದ್ರು ನೋಡೋ ಹಾಗಿರಲಿ, ನೋಡುವವ್ರಿಗೆ ಹಿಂಸೆ ಆಗದಿರಲಿ. ಆ ಪರಮಾತ್ಮ ನಮಗೆಲ್ಲ ಅಂಥ ಸಿನಿಮಾವನ್ನು ನೋಡುವ ಶಕ್ತಿಯನ್ನು ಸರ್ವಶಕ್ತರಾದ ಭಗವಂತ ನಮಗೆ ದಯಪಾಲಿಸಲಿ ಅಂತ ಭಗವಂತನ ಹತ್ರ ಬೇಡ್ಕೊಂಡು, ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷಾ ವರದಿ ಪ್ರಕಟವಾದ ಬಳಿಕ ಮೀಸಲಾತಿ ಹೆಚ್ಚಿಸುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳಿವು ನೀಡಿದ್ದಾರೆ. ಬೆಂಗಳೂರು ಪ್ರೆಸ್ ಕ್ಲಬ್ ಆಯೋಜಿಸಿದ ಮಾಧ್ಯಮ ಸಂವಾದದಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿಗಳು ಹಲವು ವಿಚಾರಗಳ ಬಗ್ಗೆ ಮನಮಿಚ್ಚಿ ಮಾತನಾಡಿದರು. ಇದೇ ವೇಳೆ ಬಿಜೆಪಿಯವರು ಮಳೆಗಾಲದ ಬರ ಪ್ರವಾಸ ಮಾಡುವ ಬದಲು ಸಾಲ ಮನ್ನಾ, ಬರ ಅನುದಾನಕ್ಕೆ ಕೇಂದ್ರವನ್ನು ಆಗ್ರಹಿಸಬಹುದಿತ್ತು ಅಂತಾನೂ ಅವರು ತರಾಟೆ ತೆಗೆದುಕೊಂಡರು. ಆರ್ಥಿಕ ಸಮೀಕ್ಷೆ ವರದಿ ಬಳಿಕ ಮೀಸಲಾತಿ ಹೆಚ್ಚಳ ನಿರ್ಧಾರ. ಮಾಧ್ಯಮ ಸಂವಾದದಲ್ಲಿ ಮುಖ್ಯಮಂತ್ರಿ ಕೊಟ್ರು ಉತ್ತರ. ಬಿಜೆಪಿ ಬರ ಪ್ರವಾಸದ ಗಿಮಿಕ್ಗೆ ಸಿದ್ದರಾಮಯ್ಯ ತರಾಟೆ. 4 ವರ್ಷಗಳ ಆಡಳಿತದಲ್ಲಿ ನಾವು ನುಡಿದಂತೆ ನಡೆದಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ.
ಬೆಂಗಳೂರು ಪ್ರೆಸ್ ಕ್ಲಬ್ ಇಂದು ಆಯೋಜಿಸಿದ್ದ ಮಾಧ್ಯಮ ಸಂವಾದದಲ್ಲಿ ಪಾಲ್ಗೊಂಡಿದ್ದ ಮುಖ್ಯಮಂತ್ರಿಗಳು ಜನತೆಗೆ ಕೊಟ್ಟ ಭರವಸೆ ನಾವು ಈಡೇರಿಸಿದ್ದೇವೆ. ಪ್ರಣಾಳಿಕೆಯಲ್ಲಿ ಹೇಳಿದ್ದ ಬಹುಪಾಲು ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದೇವೆ. ಜನರು ಕಾಂಗ್ರೆಸ್ನ ಜನಪರ ಆಡಳಿತ ಮೆಚ್ಚಿಕೊಂಡಿದ್ದಾರೆ. ಇದಕ್ಕೆ ಇತ್ತೀಚೆಗೆ ನಡೆದ 2 ಉಪಚುನಾವಣೆಗಳ ಫಲಿತಾಂಶವೇ ಸಾಕ್ಷಿ ಎಂದು ಮುಖ್ಯಮಂತ್ರಿಗಳು ಹೇಳಿದರು. ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮದು ನುಡಿದಂತೆ ನಡೆದ ಸರ್ಕಾರ. ಸುಮಾರು 165 ಭರವಸೆಗಳನ್ನು ಕೊಟ್ಟಿದ್ದ. ಅದರಲ್ಲಿ 155 ಭರವಸೆಗಳನ್ನು ಈಡೇರಿಸಿದ್ದೀವಿ ಈಗಾಗಲೇ. ಇನ್ನು ನಮ್ಮ ಈ ಅವಧಿನಲ್ಲಿ ಇನ್ನೂ 1 ವರ್ಷ ಇದೆ. ಉಳಿದ ಭರವಸೆಗಳು ಅವನ್ನು ಕೂಡ ಈಡೇರಿಸ್ತೀವಿ. ಇನ್ನು ರಾಜ್ಯದಲ್ಲಿ ತಮಿಳುನಾಡಿನಂತೆ ಮೀಸಲಾತಿ ಹೆಚ್ಚಿಸುವ ಸುಳಿವನ್ನ ಇದೇ ವೇಳೆ ಮುಖ್ಯಮಂತ್ರಿಗಳು ಬಿಟ್ಟುಕೊಟ್ರು. ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯ ವರದಿ ಪ್ರಕಟವಾದ ಬಳಿಕ ಮೀಸಲಾತಿ ಪ್ರಮಾಣವನ್ನ 50% 70% ಏರಿಸುವ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು ಸಿಎಂ ತಿಳಿಸಿದರು. 70% ಕೂಡ ಗಮನದಲ್ಲಿ ಇಟ್ಟುಕೊಂಡು ಆ ವಿವಿಧ ಕ್ಯಾಟಗರಿಗಳೇನಿವೆ, ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3, ಈ ಕ್ಯಾಟಗರಿಗಳೆಲ್ಲ ಏನೇನು ಬರ್ತವೆ, ಇದನ್ನ ಮತ್ತೆ ಅದನ್ನ 70% ಆದಾಗ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅದನ್ನ ರಿಪೋರ್ಟ್ ತರಿಸ್ಕೊಂಡು ವಿಲ್ ಟೇಕ್ ಎ ಡಿಸಿಷನ್ ಅಂತ. ಬರ ಪರಿಹಾರ ಕಾಮಗಾರಿಗಳ ಬಗ್ಗೆಯೂ ಮುಖ್ಯಮಂತ್ರಿಗಳು ಮಾಹಿತಿ ನೀಡಿದರು. ರಾಜ್ಯ ಸರ್ಕಾರದ ಬರ ಪರಿಹಾರ ಕಾಮಗಾರಿಗಳು ಚುರುಕು ಪಡೆದುಕೊಂಡಿವೆ. ಈಗ ಮಳೆಯೂ ಶುರುವಾಗಿದ್ದು ಬರಗಾಲವು ಹತೋಟಿಗೆ ಬರಲಾರಂಭಿಸಿದೆ ಎಂದು ತಿಳಿಸಿದರು. ಆದರೆ ಮಳೆ ಆರಂಭವಾದ ಮೇಲೆ ಬಿಜೆಪಿ ನಾಯಕರು ಬರ ಪ್ರವಾಸ ಕೈಗೊಂಡಿರುವುದಕ್ಕೆ ಸಿಎಂ ವ್ಯಂಗ್ಯವಾಡಿದರು. ಬಿಜೆಪಿ ನಾಯಕರು ಕೊಡೆ ಹಿಡಿದುಕೊಂಡು ಹೋಗಿ ಪ್ರವಾಸ ಮಾಡುವ ಪರಿಸ್ಥಿತಿ ಇದೆ. ಬರ ಪ್ರವಾಸದ ಬದಲು ರೈತರ ಸಾಲ ಮನ್ನಾ ಹಾಗೂ ಹೆಚ್ಚಿನ ಅನುದಾನಕ್ಕೆ ಬಿಜೆಪಿಯವರು ಕೇಂದ್ರಕ್ಕೆ ಒತ್ತಾಯಿಸಲಿ ಅಂತ ಸಿಎಂ ಆಗ್ರಹಿಸಿದರು. ಇವತ್ತು ಯಡಿಯೂರಪ್ಪನವರು ನೇತೃತ್ವದಲ್ಲಿ ಬರಗಾಲ ವೀಕ್ಷಣೆ ಹೊರಟಿದ್ದೀವಿ ಅಂತ ಹೊರಟಿದ್ದಾರೆ. ಅದೇ ಕೊಡೆಗಳು ತಗೊಂಡು ಹೋಗಿದ್ದಾರೆ. ಈಗ ಹೊರಟಿದ್ದಾರೆ ಮಳೆಗಾಲ ಶುರು ಆದ್ಮೇಲೆ. ಅದಕ್ಕಿಂತ ಮುಂಚಿತವಾಗಿ ಹೋಗ್ಲಿಲ್ಲ ಅವರು. ಆಕ್ಚುಲಿ ಇವರು ಈಗ ಬರಗಾಲಕ್ಕೆ ಹೋಗೋದ್ರ ಬದಲು ದಿಲ್ಲಿಗೆ ಹೋಗ್ಬೇಕಾಗಿತ್ತು. ದಿಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಇಲ್ಲೇನು ಸಾಲ ಮನ್ನಾ ಮಾಡಿ ಅಂತ ಹೇಳ್ತಾ ಇದಾರಲ್ಲ, ಅದನ್ನ ಅಲ್ಲಿ ಪ್ರಧಾನಮಂತ್ರಿಗಳಿಗೆ ಸಾಲ ಮನ್ನಾ ಮಾಡಿ ಅಂತ ಒತ್ತಾಯ ಮಾಡಬೇಕಾಗಿತ್ತು. ಇನ್ನು ಸಂವಾದದಲ್ಲಿ ಸಿಎಂ ಕಾಂಗ್ರೆಸ್ ಆಡಳಿತದ 4 ವರ್ಷಗಳ ಸಾಧನೆಗಳನ್ನ ಬಿಚ್ಚಿಟ್ರು. ಕೇಂದ್ರ ಸರ್ಕಾರದ ನೋಟು ರದ್ದು ಕ್ರಮದಿಂದ ರಾಜ್ಯದ ಮೇಲಾದ ಪರಿಣಾಮವನ್ನು ಸಿಎಂ ವಿವರಿಸಿದ್ರು. ಜೊತೆಗೆ ಸಾಮೂಹಿಕ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ಎದುರಿಸುತ್ತೇವೆ ಅಂತಾನೂ ಸಿಎಂ ಪುನರುಚ್ಚರಿಸಿದ್ರು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರಾಕೇಶ್, ಸುದ್ದಿ ಟಿವಿ, ಬೆಂಗಳೂರು. ಎಸ್, ಏನು ಪತ್ರಿಕಾ ಸಂವಾದ ಕಾರ್ಯಕ್ರಮ ಇತ್ತು. ಅದು ನನಗೆ ಭಾಳ ಮುಖ್ಯವಾಗಿ ಅನಿಸೋದು ಮೀಸಲಾತಿ ಏನು ಆರ್ಥಿಕ ಸಮೀಕ್ಷಾ ಏನು ವರದಿ ಬರಬೇಕಾಗಿದೆ. ಅದು ಬಂದ ಮೇಲೆ ಮೀಸಲಾತಿ ಪ್ರಮಾಣ ಪ್ರತಿಶತ 70% ಹೆಚ್ಚಿಸುವ ಒಂದು ಸುಳಿವನ್ನು ನಾವು ನೋಡಿದ. ಅನ್ಸುಬ್ರಾವ್, ಏನು ಈ ಮೀಸಲಾತಿ ಸಂಬಂಧಪಟ್ಟ ಯುವರ್ ರಿಯಾಕ್ಷನ್ ದಟ್? ಇಲ್ಲ, ಅದನ್ನು ನಾವು ಇವಾಗ ಉದಾಹರಣೆಗೆ ಇದು ಬಂದಿದ್ದು ಸುಪ್ರೀಂ ಕೋರ್ಟ್ ಆರ್ಡ್ರಿಂದ ಇದು ರಿಸರ್ವೇಷನ್ ಮಾಡಿಕೊಡೋದು ಪ್ರಮೋಷನ್ಗೆ ಅಂತ ಬಂತು. ಸಾಕಷ್ಟು ಇವಾಗ ಚರ್ಚೆಗಳು ಅದ್ರ ಬಗ್ಗೆ ನಡೀತಿದೆ. ಇವಾಗ ನಮ್ಮ ಪಕ್ಷದಲ್ಲಿ ಕೂಡ ನಾವು ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು ಯಾವುದೇ ಒಂದು ತೀರ್ಮಾನಕ್ಕೆ ನಾವು ಬಂದಿಲ್ಲ. ನಾವು ಇನ್ನೂ ತೀರ್ಮಾನಕ್ಕೆ ಬಂದಿಲ್ಲ. ಚರ್ಚೆ ನಡೀತಾ ಇದೆ, ಭಾಳ ಆಳವಾಗಿ ಚರ್ಚೆ ನಡೀತಾ ಇದೆ. ಹಲವಾರು ಫ್ಯಾಕ್ಟ್ರಿಗಳನ್ನ ಅಕೌಂಟಿಗೆ ತಗೊಂಡು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಎಸ್, 1-2 ವಿಚಾರ ಇದೆ ಪ್ರಕಾಶ್ ಶೇಷರಾಘವಾಚಾರ್. ಒಂದು, ಮೀಸಲಾತಿಗೆ ಸಂಬಂಧಪಟ್ಟಾಗ ನಿಮ್ಮ ಪಾರ್ಟಿ ನಿಲುವೇನೋ ನನಗೆ ಗೊತ್ತಿಲ್ಲ, ನೀವು ಹೇಳಿದ್ರೆ ಕೇಳಿಸ್ಕೊತೀರಿ. 2ನೇದಾಗಿ ಬರಗಾಲ ಪರಿಹಾರ ಕಾಮಗಾರಿಗಾಗಿ ತಾವು ಏನು ಕೊಡೆ ಹಿಡಿದು ಹೋಗ್ತಾ ಇದ್ದೀರಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯುವರ್ ರಿಯಾಕ್ಷನ್ ಪ್ಲೀಸ್. ಸಿದ್ದರಾಮಯ್ಯನವರಿಗೆ ಕಳೆದ ವರ್ಷನೂ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಯಡಿಯೂರಪ್ಪನವ್ರ ನೇತೃತ್ವದಲ್ಲೇ ಎಲ್ಲ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಆಗ್ತಿದ್ದಂಥ ಕುಂದುಕೊರತೆಗಳನ್ನೆಲ್ಲ ಒಂದು ವರದಿಯ ಮೂಲಕ ಕೊಟ್ಟಿದ್ದನ್ನು ಅವ್ರು ಮರ್ತುಬಿಟ್ಟಿದ್ದಾರೆ. ಹೋಗೇ ಇಲ್ಲ ಹಿಂದೆ, ಈಗ ಇಲ್ಲಿ ಹೋಗೋಲ್ಲ. ಈ ಮೊದಲು ಹೋಗಬೇಕಿತ್ತು, ಮಳೆ ಬಂದ್ಮೇಲೆ 1 ವರ್ಷದಿಂದನೇ ಹೋಗ್ಬಿಟ್ಟಿದ್ದೀವಿ. ಬರ ಪರಿಹಾರ ಅಂದರೆ ನಾವು ಜನಸಂಪರ್ಕ ಅಭಿಯಾನ ಯಾತ್ರೆ ಅಂತ ಹೋಗ್ತಾರೆ. ದಯವಿಟ್ಟು ಅವ್ರಿಗೆ ಅದನ್ನು ಮಾಹಿತಿ ಅವ್ರಿಗೆ ಕೊರತೆ ಇದೆ. ಅಲ್ಲಿ ದಲಿತರ ಮನೆಗೆ ಭೇಟಿ ಕೊಡೋದಿರ್ಬೋದು, ಕಾರ್ಯಕರ್ತರ ಸಭೆ ಇರ್ಬೋದು. ನಿಮ್ಗೆ ದಲಿತರ ವಿಚಾರ ಹೇಳ್ತೀನಿ. ನಿನ್ನೆ ದಲಿತರ ಮೇಲೆ ತಿಂಡಿ ತಿಂದ್ರಲ್ಲ, ಇವತ್ತು ವರದಿ ಬಂತು ಹೋಟ್ಲಿಂದ ತರಿಸಿದ್ದ. ಅಲ್ಲ, ನೀವು ಅದನ್ನ ಕಿರಿಚ್ಬಿಟ್ಟು ಮಾಡಿದಾಗ ಅಲ್ಲ, ನೀವು ಬಂದದ್ದು ವರದಿನೇ ಸತ್ಯ ಅನ್ಕೊಂಡ್ಬಿಟ್ರೆ ನಾವೇನು ಮಾಡಲ್ಲ.
ಬಟ್ ಇವತ್ತು ಬಂದು ವರದಿ ಪ್ರಕಾರ ನಿನ್ನೆ ದಲಿತ ಮಧು ಅನ್ನುವರ ಮನೆಯಲ್ಲಿ ತಿಂಡಿ ತಿಂದ್ರು, ಅವ್ರು ಮನೇಲಿ ಮಾಡಿದ್ದಾಗಿರ್ಲಿಲ್ಲ, ತರಿಸಿದ್ದು ಅಂತ ಗೊತ್ತಿಲ್ಲ. ಅಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತಾ ಇರೋಂಥದ್ದು ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಣ. ಅಲ್ಲೇ ಮಾಡಿದ್ದ ಇದು ತಿರುಚಿದ್ದಂತ ಸುದ್ದಿ. ಮತ್ತೆ ಅದಕ್ಕೆ ಯಾವುದೇ ಆಧಾರ ಇಲ್ಲ, ಬುಡ ಇಲ್ಲ. ಹೊರಗಡೆ ನಿಂತಿದ್ದಂತವ್ರು ಒಳಗಡೆ ಏನಾಯ್ತು ಅಂತ ಹೇಳಿ ಈ ರೀತಿಯ ಕುಚೇಷ್ಟೆಯಿಂದ ಸುದ್ದಿಗಳು ಮಾಡಿದ್ರೆ ಅದಕ್ಕೆ ಯಾರೇನು ಮಾಡಕ್ಕೆ ಅಲ್ಲೇ ಅವ್ರ ಮನೇಲೆ ಮಾಡಿದ್ದ, ಖಂಡಿತ ಅವರೇ ಮಾಡ್ತಾರೆ. ಅದು ಜನಸಂಪರ್ಕ ಅಭಿಯಾನ ಅನ್ನೋದನ್ನ ಫಸ್ಟ್ ಮುಖ್ಯಮಂತ್ರಿಗಳು ಗೊತ್ತಿಲ್ಲ. ದಿಲ್ಲಿಗೆ ಹೋಗ್ಬೇಕು ಅಂತಾರೆ, ಡೆಲ್ಲಿಗೆ ಹೋಗಿ ಯಾಕೆ ಸಾಲ ಮಾಡಿ, ಇವ್ರು ಯಾಕೆ ಮಾಡೋಕ್ಕಾಗಲ್ಲ? ಈ ಉತ್ತರ ಪ್ರದೇಶದಲ್ಲಿ ಮಾಡೋಕ್ಕಾಗತ್ತಂತೆ, ಇವ್ರಿಗೆ ಯಾಕೆ ಮಾಡೋಕ್ಕಾಗೋದಿಲ್ಲ? ಇಲ್ಲಿ ಎಲ್ಲಕ್ಕೂ ಕೇಂದ್ರ ಸರ್ಕಾರದಲ್ಲೇ ನೋಡೋಕೆ ಇವ್ರಾಗಾದ್ರೆ ಇಲ್ಲಿರೋ ರಾಜ್ಯದ ಸಂಪನ್ಮೂಲನ ಇವ್ರು ಹಂಚ್ಕೊಳಕ್ಕಾಗಿರೋದಿಲ್ಲ. ಇವರು ಜನಕ್ಕೆ ಕಲ್ಯಾಣ ಕಾರ್ಯಕ್ರಮಗಳು ಮಾಡಲಿ, ಪ್ರತಿಯೊಂದು ವಿಚಾರಕ್ಕೂ ಬೊಟ್ಟು ಮಾಡೋ ತೋರಿಸುವಂಥ ಇದೇ ಜನ. ಇವ್ರು ಅದಕ್ಕೆ ನಾವು ಕೇಂದ್ರದಲ್ಲಿದ್ದಾಗ ಈ ರೀತಿಯ ನಿಲುವಿರಲಿಲ್ಲ. ಅವಾಗ ಇವ್ರದೇ ಬೇರೆ ನಿಲ್ಲಿತ್ತು. ಇವರಿದ್ದ ಕೇಂದ್ರದಲ್ಲಿದ್ದಾಗ ವ್ಯವಸ್ಥೆಯಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಬರೀ ಕರ್ನಾಟಕ ಮಾತ್ರ ಇಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಸಿಟ್ ಮಾಡ್ಕೋಬೇಡಿ. ಒಕ್ಕೂಟ ವ್ಯವಸ್ಥೆಯಲ್ಲಿ ಬರೀ ಕರ್ನಾಟಕ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಇಲ್ಲ, ಅದು ಬಿಜೆಪಿ ಅರ್ಥ ಮಾಡ್ಕೋಬೇಕಾಗಿದೆ. ಒಕ್ಕೂಟ ವ್ಯವಸ್ಥೆ ಅಂದ್ರೆ ಏನು? ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇನಿವೆ ಸಮಾಲೋಚನೆ ಚರ್ಚೆಗಳ ಮೂಲಕ ಒಂದು ರಾಜ್ಯದ ಹಿತಾಸಕ್ತಿಗೆ ಕೆಲಸ ಮಾಡಬೇಕಾಗುತ್ತೆ ಅಲ್ವಾ? ರೈಟ್ ಅಲ್ವಾ? ಅಲ್ಲ, ಕೇಂದ್ರ ಸರ್ಕಾರ ಮಾಡುತ್ತೆ, ಮೀಟಿಂಗ್ಗೆ ಹೋಗಲ್ಲ. ಒಂದು ನಿಮಿಷ ಸರ್, ಒಂದು ನಿಮಿಷ. ಕೇಂದ್ರದಲ್ಲಿ ಮೋದಿ ಅವರ ನೇತೃತ್ವ ಸರ್ಕಾರ ಬಂದ ಮೇಲೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರು ನಮ್ಮ ಜೊತೆ ಸಹಕರಿಸಿದ್ರು. ಅದು ಜಲ ವಿವಾದಗಳಿರ್ಬೋದು, ಬೇರೆ ಬೇರೆ ಅದನ್ನು ಪಟ್ಟಿಯನ್ನು ಕೂತು ತಾವು ಚರ್ಚೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮಧ್ಯ ಬರಬೇಕಾದ್ರೆ ಬರೀ ಸರ್ಕಾರದ ಹಿತಾಸಕ್ತಿ ನೋಡಲ್ಲ, ಅವರು ಎಲ್ಲಾ ಸರ್ಕಾರಗಳ ಬಗ್ಗೆನೂ ಯೋಚನೆ ಮಾಡ್ತಾರೆ. ಯಾವಾಗ ಕರ್ನಾಟಕದ ಮೇಲೆ ಬರಗಾಲ ಪರಿಹಾರಕ್ಕೆ ಮಹಾರಾಷ್ಟ್ರಕ್ಕೆ ಎಷ್ಟು ಕೊಟ್ರು, ಮಧ್ಯಪ್ರದೇಶಕ್ಕೆ ಎಷ್ಟು ಕೊಟ್ರು, ರಾಜಸ್ಥಾನಕ್ಕೆ ಎಷ್ಟು ಕೊಟ್ರು, ಹರಿಯಾಣಕ್ಕೆ ಎಷ್ಟು ಕೊಟ್ರು, ತಮಿಳುನಾಡಿಗೆ ಎಷ್ಟು ಕೊಟ್ರು, ಮಹದಾಯಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಏನಾಯ್ತು, ಜಲ ವಿವಾದ ಡಿಸ್ಕಸ್. ಪ್ರಕೃತಿ ವಿಕೋಪ ನಿಧಿಯಿಂದ ಮಹಾರಾಷ್ಟ್ರಕ್ಕೆ 7,300 ಕೋಟಿ ಬಿಡ್ತಾರೆ, ತಮಿಳುನಾಡಿಗೆ 3,300 ಕೋಟಿ ಬಿಡ್ತಾರೆ, ಕರ್ನಾಟಕ 1,300 ಕೋಟಿ. ಕೇಂದ್ರ ಸರ್ಕಾರ ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆ ತುರ್ತು ನಿಗಾ ಘಟಕದಲ್ಲಿರುವ ಪಾರ್ವತಮ್ಮ ರಾಜ್ಕುಮಾರ್ ಅವರ ಆರೋಗ್ಯ ಸ್ಥಿತಿ ಇಂದು ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ. ನಿನ್ನೆ ರಾತ್ರಿ ಡಯಾಲಿಸಿಸ್ ಮಾಡಿದ ಮೇಲೆ ಸ್ವಲ್ಪ ಚೇತರಿಕೆ ಕಂಡುಬಂದಿದೆ. ಆದರೆ ಅವರು ಸಂಪೂರ್ಣವಾಗಿ ಅಪಾಯದಿಂದ ಪಾರಾಗಿಲ್ಲ ಅಂತಾರೆ MS ರಾಮಯ್ಯ ಆಸ್ಪತ್ರೆಯ ವೈದ್ಯರು. ಚೀಫ್ ಫಿಸಿಷಿಯನ್ ನಿನ್ನೆಗೆ ಇವತ್ತು ನೋಡಿದ್ರೆ ಅವ್ರು ತುಂಬ ಇಂಪ್ರೂವ್ಮೆಂಟ್ ಅಂತ ಕಾಣ್ತಾ ಇದೆ. ಇವತ್ತು ಬೆಳಗ್ಗೆ ನಾವು ಟೀಮ್ ಆಫ್ ಡಾಕ್ಟರ್ಸ್ ನೋಡಿದ್ದಾರೆ. ನಮ್ಮ ಜೊತೆಗೆ ಡಾಕ್ಟರ್ ಸಂಜಯ್ ಕುಲಕರ್ಣಿ ಇದ್ದಾರೆ. ಸಂಜಯ್ ಕುಲಕರ್ಣಿ ಅವರು ಚೀಫ್ ಫಿಸಿಷಿಯನ್ಸ್ ಅವರು ಇಲ್ಲಿ ಇದ್ದಾರೆ. ಬಟ್ ಮಾತಾಡೋದು ಸ್ವಲ್ಪ ಕಷ್ಟ, ಯಾಕಂದರೆ ಟ್ಯೂಬ್ ಎಲ್ಲ ಇರುವಾಗ ಮಾತಾಡೋದು ಕಷ್ಟ. ಬಟ್ ಶಿ ಈಸ್ ಲುಕಿಂಗ್ ಚೇರ್ಫುಲ್, ಕಂಡೀಷನ್ ಲುಕ್ಸ್ ಬೆಟರ್. ಅವ್ರದ್ದು ಕಿಡ್ನಿದು ಡಯಾಲಿಸಿಸ್ ಮಾಡ್ತಾ ಇದ್ದೀವಿ. ಬಟ್ ನಿನ್ನೆಗೆ ಇವತ್ತು ನೋಡಿದ್ರೆ ಕ್ರಿಯೇಟಿನ್ ಲೆವೆಲ್ಸ್ ಆರ್ ಬೆಟರ್. ಸೊ ಹೋಪ್ಫುಲಿ ಥಿಂಗ್ಸ್ ವಿಲ್ ಗೋ ವೆಲ್. ನಿನ್ನೆಗೆ ಇವತ್ತು ನೋಡಿದ್ರೆ ಅವ್ರು ತುಂಬ ಪಾರ್ವತಮ್ಮ ರಾಜ್ಕುಮಾರ್ ಬೇಗ ಗುಣಮುಖರಾಗಿ ಮನೆಗೆ ಹಿಂತಿರುಗಿ ಬರಲಿ ಅಂತ ಆಶಿಸೋಣ. ಎದುರು ಬಿಟ್ಟು ನಾವು ಇನ್ನೇನೋ ಮಾಡೋಕ್ಕಾಗಲ್ಲ. ಬಟ್ ಅವರ ಸ್ಥಿತಿ ಕ್ರಿಟಿಕಲ್ ಆಗಿದೆ. ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅಂತಿಮ ಯುದ್ಧಕ್ಕೆ ಸಿದ್ಧರಾಗಿ ಅಂತ ತಮ್ಮ ಅಭಿಮಾನಿಗಳಿಗೆ ಕರೆ ನೀಡುವ ಮೂಲಕ ರಾಜಕೀಯ ಪ್ರವೇಶದತ್ತ ಇನ್ನೊಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಜೊತೆಗೆ ತಾವು ಹೊರಗಿನವರು ಅನ್ನೋ ಆರೋಪವನ್ನು ಅವರು ಬಲವಾಗಿ ಅಲ್ಲಗಳೆದಿದ್ದಾರೆ. ವಿಶ್ವದಲ್ಲಿ ತಾವು ಇರಲು ಬಯಸುವ ಏಕೈಕ ಪ್ರದೇಶ ಅಂದರೆ ಅದು ತಮಿಳುನಾಡು ಅಂತಾನೂ ರಜನಿಕಾಂತ್ ಹೇಳಿದ್ದಾರೆ. ರಾಜಕೀಯ ಎಂಟ್ರಿಯ ಸುಳಿವು ನೀಡಿದ ಸೂಪರ್ ಸ್ಟಾರ್, ತಮಿಳರ ಸೇವೆಗೆ ಸಿದ್ಧ ಎಂದ ರಜನಿಕಾಂತ್, ಅಭಿಮಾನಿಗಳಿಗೆ ಅಂತಿಮ ಯುದ್ಧಕ್ಕೆ ಸಿದ್ಧರಾಗುವಂತೆ ಕರೆ. ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ರಾಜಕೀಯ ಪ್ರವೇಶ ಮಾಡುವುದು ಬಹುತೇಕ ಖಚಿತ. ತಮ್ಮ ಅಭಿಮಾನಿಗಳ ಜೊತೆ 4ನೇಯ ಮತ್ತು ಕೊನೆಯ ಸಂವಾದದಲ್ಲಿ ಅವರು ಆಡಿದ ಮಾತುಗಳು ಈ ಸಾಧ್ಯತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ದೇಶದಲ್ಲಿನ ರಾಜಕೀಯ ವ್ಯವಸ್ಥೆ ಬದಲಾಗಬೇಕು, ಅದಕ್ಕಾಗಿ ನಾವೆಲ್ಲ ಅಂತಿಮ ಯುದ್ಧಕ್ಕೆ ಸಿದ್ಧರಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. ನನಗೆ ನಿಮ್ಮಂತೆ ಜವಾಬ್ದಾರಿ ಇದೆ, ಈ ಜವಾಬ್ದಾರಿಯನ್ನ ನಾನು ನಿರ್ವಹಿಸಬೇಕು. ಆದರೆ ಯುದ್ಧ ಬಂದಾಗ ನಾವೆಲ್ಲ ಸಿದ್ಧರಾಗಬೇಕು ಎಂದು ಅವರು ಸೂಚ್ಯವಾಗಿ ಹೇಳಿದ್ದಾರೆ.
66 ವರ್ಷದ ಸೂಪರ್ ಸ್ಟಾರ್ ಶುಕ್ರವಾರ ತಮ್ಮ ಅಭಿಮಾನಿಗಳ ಜೊತೆ 4ನೇಯ ಸಭೆ ನಡೆಸಿದ್ರು. ಈ ಸಂವಾದದಲ್ಲಿ ಚಿತ್ರನಟ ಶರತ್ ಕುಮಾರ್ ಮತ್ತು ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ತಮ್ಮ ವಿರುದ್ಧ ಹೊರಗಿನವ ಎಂದು ಮಾಡಿದ ಆರೋಪಕ್ಕೂ ಉತ್ತರ ನೀಡಿದ್ರು. ನಾನು 23 ವರ್ಷ ಕನ್ನಡಿಗನಾಗಿದ್ದೆ, 42 ವರ್ಷದಿಂದ ತಮಿಳಿಗನಾಗಿದ್ದೇನೆ, ನಿಮ್ಮ ಜೊತೆ ಬೆಳೆದಿದ್ದೇನೆ. ನನ್ನ ಅಭಿಮಾನಿಗಳಾದ ನೀವು ನನ್ನನ್ನ ತಮಿಳಿಗನನ್ನಾಗಿ ಮಾಡಿದ್ದೀರಿ ಎಂದು ಅವರು ಭಾವುಕರಾಗಿ ಹೇಳಿದರು. ಚೆನ್ನೈನ ಕೊಡಂಬಾಕಂ ಪ್ರದೇಶದಲ್ಲಿ ವ್ಯವಸ್ಥೆಗೊಳಿಸಲಾಗಿದ್ದ ಅಭಿಮಾನಿಗಳ ಜೊತೆಗಿನ ಸಂವಾದ ಕಾರ್ಯಕ್ರಮ ಮೇ 15ರಿಂದ 19ರವರೆಗೆ ನಡೆಯಿತು. ಇಂದು ಸಂವಾದದ ಕೊನೆಯ ದಿನವಾಗಿತ್ತು. ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕಾಗಿ ಅವರು ಎಲ್ಲರನ್ನೂ ಅಭಿನಂದಿಸಿದರು. ಹಾಗೆ ತಾವು ರಾಜಕೀಯ ಪ್ರವೇಶಿಸುವುದು ಕೂಡ ನಿಶ್ಚಿತ ಎಂಬ ಸುಳಿವನ್ನು ಅವರು ನೀಡಿದರು. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ರಜನಿಕಾಂತ್ ರಾಜಕೀಯ ಪ್ರವೇಶ ಮಾಡೋದು ಬಹುಮಟ್ಟಿಗೆ ಖಚಿತ ಅಂತ ಅನಿಸುತ್ತೆ. ಈ 4 ದಿನಗಳ ಕಾಲ ಅವರೇನು ತಮ್ಮ ಅಭಿಮಾನಿಗಳ ಜೊತೆ ಸಂವಾದ ನಡೆಸಿದ್ರು, ಅಲ್ಲಿ ಸುಳಿವನ್ನು ಕೊಡ್ತಾ ಇವತ್ತು ಅವರ ಮಾತು ಬಹುಮಟ್ಟಿಗೆ ಇನ್ನಷ್ಟು ಖಚಿತತೆಯನ್ನು ನೀಡಿತ್ತು. ಸೊ ಅವರು ನೇರವಾಗಿ ಪಕ್ಷವನ್ನು ಮಾಡ್ತಾರಾ ಅಥವಾ ನಮ್ಮ ಪ್ರಕಾಶ್ ಶೇಷರಾಘವಾಚಾರ್ ಅವರ ಪಕ್ಷ ಏನಿದೆ ಅದರ ಬೆಂಬಲ ಕೊಡ್ತಾರಾ ಗೊತ್ತಿಲ್ಲ. ಅವರಂತೂ ಸ್ವಾಗತಿಸ್ತಾ ಇದ್ದಾರೆ. ಆ ಕಾರಣಕ್ಕೆ ಇರ್ಬೋದು ಅವರ ಪಕ್ಷದಲ್ಲಿ ಸದಾ ಒಂಥರ ಏನು ಭಿನ್ನಮತೀಯ ಧ್ವನಿಯನ್ನು ಹೊರಡಿಸುವಂಥ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿಯವರು ಈಗಾಗಲೇ ಕಿರಿಕಿರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ನೋಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಇರ್ಬೋದು. ಆದರೆ ಒಂದೊಮ್ಮೆ ರಜನಿಕಾಂತ್ ಬಂದರೆ ತಮಿಳು ರಾಜಕೀಯ ಬದಲಾಗುತ್ತಾ, ಬರ್ಬೋದಾ? ಎಸ್, ಏನಂತೀರಿ ಅನಿಸು? ಅಂದರೆ ರಜನಿಕಾಂತ್ ರಾಜಕೀಯ ಪ್ರವೇಶ ಮಾಡಿದ್ರೆ ತಮಿಳುನಾಡು ರಾಜಕಾರಣ ಬದಲಾಗುತ್ತೆ ಅಂತ ಇಲ್ಲ, ಅದು ಹೇಳೋದು ಕಷ್ಟ. ಅದು ಯಾಕೆಂತ ಹೇಳಿದರೆ ಅವರು ಬಂದು ಏನೋ ಮೆಸ್ಮರೈಸ್ ಮಾಡೋಕ್ಕಾಗೋದಿಲ್ಲ. ಏನೋ ಬಿಜೆಪಿ ಇದೆ ಅಂತ ಅನ್ಸಲ್ವಾ ನಿಮಗೆ? ಇಲ್ಲ, ಇರ್ಬೋದು. ಬಟ್ ಅಂತಿಮವಾಗಿ ಅವ್ರ ಸ್ವಾರ್ಥ ಬಂದಾಗ ಯಾವ ಕಡೆ ಟರ್ನ್ ಆಗ್ತಾರೆ ಹೇಳೋಕ್ಕಾಗಲ್ಲ. ಇನ್ನೂ ಅವ್ರು ಖಚಿತವಾಗಿ ಅವ್ರು ಹೇಳ್ತಾ ಇಲ್ಲ. ಬಟ್ ಬಿಜೆಪಿ ಒಂದಲ್ಲ, ಬೇರೆ ಯಾರೇ ಪ್ರಯತ್ನ ಪಟ್ಟರು ತಪ್ಪು ಅಂತ ಏನು ಹೇಳೋಕ್ಕಾಗಲ್ಲ. ಎಲ್ಲರೂ ಅವ್ರನ್ನ ಮುಟ್ಟಿಗೆ ಹಾಕೊಂಡು ಬಂದಷ್ಟು ಲಾಭ ಮಾಡ್ಕೊಳ್ಳೋಣ ಅಂತ ಹೋಗ್ತಾರೆ. ಬಟ್ ಅಷ್ಟು ಸುಲಭವಾಗಿ ಅವ್ರು ಬಲೆಗೆ ಬೀಳೋದಿಲ್ಲ ಅನ್ನೋದು ನಮ್ಗೆ ತಗೊಳ್ಳಲ್ಲ ಅಂತ ಇಂಥವ್ರನ್ನ ಖಂಡಿತ ಬರಲ್ಲ. ನಮ್ಮ ಪಾರ್ಟಿ ಹತ್ರನೂ ಅವ್ರು ಬರೋದಿಲ್ಲ. ತಮಿಳುನಾಡಿನ ರಾಜಕಾರಣ ಈ ದ್ರಾವಿಡನ್ ಮೂವ್ಮೆಂಟ್ ಬಿಜೆಪಿಗೂ ಅದಕ್ಕೂ ಅಷ್ಟು ಹೊಂದಾಣಿಕೆ ಆಗೋದಿಲ್ಲ. ಆದರೆ ರಜನಿಕಾಂತ್ ಕೂಡ 16ನೇ ತಾರೀಕು ಒಂದು ಮಾತು, ರಜನಿಕಾಂತ್ ಬಂದ್ರೆ ಲಿಟ್ಲ್ ಬಿಟ್ ಈಗ ಬೇಸ್ ಇಲ್ದಿರೋ ಒಂದು ಪಕ್ಷ ಇಲ್ಲ ತಮಿಳುನಾಡಲ್ಲಿ ಇಲ್ಲ. ಬಿಜೆಪಿ ಏನಾಗಿದೆ ಅಂದ್ರೆ ಹಿಂದೂ ಹಿಂದಿ ಈ ತರ ಸ್ಲೋಗನ್ಸ್ ಇದೆ. ಅದು ಅಲ್ಲಿ ತಮಿಳುನಾಡಿಗೆ ಅದು ಹೊಂದಾಣಿಕೆ ಆಗಲ್ಲ. ತಮಿಳುನಾಡಲ್ಲಿ ಏನಂದ್ರೆ ಹಿಂದಿ ಭಾಷೆಗೆ ಅಷ್ಟು ಏಕತೆ ಒಂದೇ ತರ ಡೈವರ್ಸಿಟಿ ಇಲ್ಲ ಅನ್ನಂದ್ರೆ ಅವ್ರು ಒಪ್ಪುವಂಥದ್ದಲ್ಲ. ಆದರೆ ರಜನಿಕಾಂತ್ ಒಂದು ಮಾತು ಹೇಳಿದ್ರು, ನನ್ನ ಹೆಸರನ್ನು ಉಪಯೋಗಿಸ್ಕೊಂಡು ಕೆಲವು ಚುನಾವಣೆಯಲ್ಲಿ ಇದು ಮಾಡಿದ್ರು. ಆದ್ರೆ ಅದು ಅಂದ್ರೆ ಬಿಜೆಪಿಗೆ ಅದು ಟಾಂಗ್ ಕೊಟ್ಟಂಗೆ. ಯಾಕಂದ್ರೆ ಬಿಜೆಪಿಯವರೇ ಅವ್ರ ಹೆಸರನ್ನು ಉಪಯೋಗಿಸಿದ್ ಬಿಟ್ಟರೆ ಬೇರೆ ಯಾರು ಉಪಯೋಗಿಸಿಲ್ಲ. MG ರಾಮಚಂದ್ರನ್ ಹುಟ್ಟಿದ್ದು ಶ್ರೀಲಂಕಾ, ಜಯಲಲಿತಾ ಅವರು ಹುಟ್ಟಿದ್ದು ಕರ್ನಾಟಕ. ಅವರೆಲ್ಲ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾದ್ರೆ ತಮಿಳ್ ರಜನಿಕಾಂತ್ ಇಲ್ಲ ಅಂತ ಒಂದು ಕಾರಣಕ್ಕೆ ಅವರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಇಲ್ಲ, ಬಟ್ ಫಿಲಿಂ ಸ್ಟಾರ್ಸ್ ಕ್ಯಾನ್ ಚೇಂಜ್ ಪಾಲಿಟಿಕ್ಸ್ ಅನ್ನೋದು ಅದರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಒಂದ್ ನಿಮಿಷ ಫಿಲಿಂ ಇಂಡಸ್ಟ್ರಿ ರನ್ಸ್ ಆನ್ ಬ್ಲಾಕ್ ಮನಿ. ಹಾಗಾಗಿ ಅವರು ಹಾಗಾಗಿ ಚೇಂಜ್ ಆಗುತ್ತಾ ಇಲ್ವಾ ಅಂತ ಹೇಳಕ್ಕಾಗಲ್ಲ. ರಜನಿಕಾಂತ್ ನಿಮ್ಮ ಪಾರ್ಟಿ ಬರ್ತಾರಂತ ಸುದ್ದಿಗಳಿವೆ. ಇಲ್ಲ, ನಮ್ಗೇನು ಖಚಿತವಾದ ಮಾಹಿತಿ ಇಲ್ಲ. ಅವರು ರಾಜಕೀಯ ಅಲ್ಲಿ ತಮಿಳುನಾಡಿನ ರಾಜಕೀಯ ಸಿನಿಮಾ ಚಿತ್ರರಂಗದ ಹೀರೋಗಳು ಅಥವಾ ಹೀರೋಯಿನ್ಗಳ ಸುತ್ತಾನೆ ಅದು ಗಿರ್ಕಿ ಹೊಡಿತಾ ಇರೋದ್ರಿಂದ ಈಗ ರಜನಿಕಾಂತ್ ಅವರು ಬಂದರೂ ಕೂಡ ಒಂದಷ್ಟು ಬದಲಾವಣೆಗಳು ತರಬಹುದು. ಅದಿಲ್ಲ ಎನಿವೆ ನೋಡೋಣ. ನಾವೇನು ರಜನಿಕಾಂತ್ ಸಿನಿಮಾ ಬಂದರೂ ನೋಡ್ತೀವಿ, ರಾಜಕೀಯ ಬಂದರೂ ನೋಡೋಣ. ನಾವು ನೋಡೋದು ಮಾತ್ರ ನಮ್ಮ ಕೆಲಸ. ಸದಾ ವಿವಾದಗಳಿಂದ ಸುದ್ದಿಯಲ್ಲಿರೋ ಸಿನಿಮಾ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಇದೀಗ ಕನ್ನಡಿಗರ ಅಭಿಮಾನದ ಕುರಿತು ಟ್ವೀಟ್ ಮಾಡುವ ಮೂಲಕ ಮತ್ತೊಂದು ವಿವಾದ ಸೃಷ್ಟಿಸಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡದ ದೊಡ್ಡ ದೊಡ್ಡ ಸಿನಿಮಾಗಳ ಮುಂದೆ ತೆಲುಗು ಚಿತ್ರ ಬಾಹುಬಲಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಕನ್ನಡಿಗರಿಗೆ ಅವರ ಭಾಷೆಯ ಮೇಲೆ ಅಭಿಮಾನ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಎಂದು ವರ್ಮಾ ಟ್ವೀಟ್ ಮಾಡಿದ್ದಾರೆ. ನಂತರ ಮುಂದಿನ ಟ್ವೀಟ್ನಲ್ಲಿ ವರ್ಮಾ ಅವರು ಡಬ್ಬಿಂಗ್ ಸಿನಿಮಾಗಳನ್ನು ತಡೆಯುವ ಕನ್ನಡಿಗರ ಪ್ರಯತ್ನ ವಿಫಲ ಆಗಿದೆ. ತೆಲುಗು ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ಲಭಿಸ್ತಾ ಇದ್ದು ಕನ್ನಡಿಗರಿಗೆ ಅವರ ಭಾಷೆಯ ಮೇಲೆ ಅಭಿಮಾನ ಇಲ್ಲ, ಅವರಿಗೆ ಉತ್ತಮ ಚಿತ್ರಗಳು ಬೇಕಾಗಿಲ್ಲ ಅಂತ ಸಾಬೀತಾಗಿದೆ ಎಂದಿದ್ದಾರೆ. ಕನ್ನಡ ಚಿತ್ರಗಳನ್ನ ಬಿಟ್ಟು ತೆಲುಗು ಚಿತ್ರಗಳನ್ನು ಹೆಚ್ಚೆಚ್ಚು ನೋಡುತ್ತಿರುವ ಕನ್ನಡಿಗರ ವಿರುದ್ಧ ಸ್ವಾಭಿಮಾನಿ ಕನ್ನಡಿಗರು ಹೋರಾಡಬೇಕಾಗಿದೆ ಎಂದು ಮತ್ತೊಂದು ಟ್ವೀಟ್ನಲ್ಲೂ ವರ್ಮಾ ಹೇಳಿದ್ದಾರೆ. ಎಸ್, ಇದ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. ಇದು ಒಂಥರ ಎತ್ತು ಕಟ್ಟದ, ಅವ್ರಿಗೆ ಏನೋ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಕಾರಣ ಇದೆ.
ಕನ್ನಡಿಗರು ಕೆಲವರು ಮಲಯಾಳಮಲ್ಲಿ, ಕೆಲವರು ತಮಿಳಲ್ಲಿ, ಕೆಲವರು ತೆಲುಗಿನಲ್ಲಿ, ಕೆಲವು ಹಿಂದಿನಲ್ಲಿ ಬಾಹುಬಲಿ ಸಿನಿಮಾ ನೋಡಿದ್ದೀವಿ. ಅವ್ರು ಹೇಳೋದೇನು ಡಬ್ ಮಾಡಿ ನೀವು ಕನ್ನಡದಲ್ಲಿ ನೋಡಿ ಅಂತ ಅವ್ರು ಹೇಳೋದು. ಅವ್ರ ಉದ್ದೇಶ ಸಾರಾಂಶ ಬೇರೆ ಸುದ್ದಿ ನೋಡ ಕಟ್ಕೊಬಿಟ್ಟು ಇವರು ಸುಮ್ಮನೆ ಎತ್ ಕಟ್ಬಿಟ್ಟು ನಾಳೆ ಇರ್ಬೋದು. ಬಟ್ ಅಂದ್ರೆ ಒಂದು ಕನ್ನಡ ಸಂಘಟನೆಗಳಿಗೆ ಯಾರೋ ಕಲ್ಲು ಹೊಡೆದು ಬಸ್ಸಿಗೆ ಹೊಡೆದು ಇನ್ನೊಂದು ನೇರವಾಗಿ ಹೇಳ್ಬೋದು ಡಬ್ ಮಾಡಿ ಅವರು ವರ್ಮಾನ್ ಸೀರಿಯಸ್ ತಗೋಬೇಕಾಗಿದೆ. ದೆಹಲಿ ಸದಾ ಪಾಕ್ ಪ್ರಚೋದಿತ ಉಗ್ರಗಾಮಿಗಳನ್ನ ಟಾರ್ಗೆಟ್ ಆದ ನಮ್ಮ ರಾಜಧಾನಿ. ಇಲ್ಲಿ ಭದ್ರತೆಗೆ ವಿಶೇಷ ಲಕ್ಷ್ಯ ನೀಡಲಾಗಿದೆ. ಇಲ್ಲಿನ ಮೆಟ್ರೋದಲ್ಲಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ. ಮೆಟ್ರೋದ ಸುರಕ್ಷತೆ ಜವಾಬ್ದಾರಿ ಕೇಂದ್ರೀಯ ಭದ್ರತಾ ದಳ CISF ಹೊತ್ಕೊಂಡಿದೆ. ಈ ದಳದ ಮಹಿಳಾ ಸಿಬ್ಬಂದಿಗೆ ಅತ್ಯಾಧುನಿಕ ತರಬೇತಿ ನೀಡಲಾಗಿದೆ. ಇವರು ಬೆಲ್ಟು ಪೆನ್ ಇಟ್ಕೊಂಡು ಯಾರ ಜೊತೆಗಾದರೂ ಹೋರಾಡಬಲ್ಲರು, ಅವರನ್ನು ಮಟ್ಟ ಹಾಕಬಲ್ಲರು. ಯಾರ ಮೇಲಾದರೂ ಸಂಶಯ ಬಂದರೆ ಅವರ ಕಥೆ ಮುಗಿದಂತೆ. ದೆಹಲಿ ಮೆಟ್ರೋದ ಈ ಮಹಿಳಾ ಕಮಾಂಡೋಗಳ ಕುರಿತ ವರದಿ ಇಲ್ಲಿದೆ. ಮೆಟ್ರೋದಲ್ಲಿ ಮಹಿಳಾ ಕಮಾಂಡೋಗಳ ದರ್ಬಾರ್. ದೆಹಲಿ ಮೆಟ್ರೋ ಸುರಕ್ಷತೆಯ ಹೊಣೆ ಹೊತ್ತ ವೀರವನಿತೆಯರು. ದೆಹಲಿ ನಮ್ಮ ರಾಜಧಾನಿ. ಪಾಕ್ ಪ್ರಚೋದಿತ ಉಗ್ರಗಾಮಿಗಳಿಗೆ ದೆಹಲಿ ಟಾರ್ಗೆಟ್. ಇಲ್ಲಿನ ಸಂಸತ್ ಭವನದ ಮೇಲೆ ದಾಳಿಯಾದ ಮೇಲೆ ಇಲ್ಲಿನ ರಕ್ಷಣೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ನಮ್ಮ ರಕ್ಷಣಾ ಸಿಬ್ಬಂದಿ ಹಗಲು ರಾತ್ರಿ ಎನ್ನದೆ ದೆಹಲಿಯನ್ನ ಕಾಯುತ್ತಾರೆ, ಇಲ್ಲಿನ ಜನರನ್ನ ರಕ್ಷಿಸುತ್ತಾರೆ. ಅತಿ ಹೆಚ್ಚಿನ ರಕ್ಷಣಾ ವ್ಯವಸ್ಥೆ ಹೊಂದಿದೆ ದೆಹಲಿ. ದೆಹಲಿಯಲ್ಲಿ ಜನ ತಮ್ಮ ಸಂಚಾರಕ್ಕೆ ಅತಿ ಹೆಚ್ಚು ಬಳಸುವುದು ಮೆಟ್ರೋವನ್ನ. ದೆಹಲಿ ಸುತ್ತಮುತ್ತಲ ಪ್ರದೇಶದ ಜನ ಕೂಡ ದೆಹಲಿಗೆ ಮೆಟ್ರೋದಲ್ಲೇ ಬರುತ್ತಾರೆ. ಈಗ ಮೆಟ್ರೋ ರಕ್ಷಣೆಗೆ ಸಿದ್ಧವಾಗಿದ್ದಾರೆ ಈ ಮಹಿಳಾ ಕಮಾಂಡೋಗಳು. ಈ ಮಹಿಳೆಯರಿಗೆ ಕುನ್ಫು, ಕರಾಟೆ ಮೊದಲಾದ ಮಾರ್ಷಿಯಲ್ ಆರ್ಟ್ನ ತರಬೇತಿ ನೀಡಲಾಗಿದೆ. ಇವರು ಯಾವುದೇ ಆಯುಧವಿಲ್ಲದೆ ತಮ್ಮ ಕೈಕಾಲನ್ನ ಬಳಸಿ ಫೈಟ್ ಮಾಡಬಲ್ಲರು. ಆಯುಧ ಹಿಡಿದವರನ್ನ ಗುದ್ದಿ ಕೆಡವಬಲ್ಲರು. CISF ಅಧಿಕಾರಿಗಳ ಪ್ರಕಾರ ಇವರಿಗೆ ಅರಣ್ಯ ಪ್ರದೇಶದಲ್ಲೂ ತರಬೇತಿ ನೀಡಲಾಗಿದೆ. ಆಹಾರ ನೀರು ಇಲ್ಲದೆ ಹೇಗೆ ಇರಬೇಕು ಎನ್ನುವ ವಿಚಾರದಲ್ಲೂ ತರಬೇತಿ ನೀಡಲಾಗಿದೆ. ಹಾಗೆ ಯಾರ ಮೇಲೆ ದಾಳಿ ಮಾಡಿದರೂ ಅವರನ್ನ ಜೀವಂತವಾಗಿ ಹಿಡಿಯುವುದು ಹೇಗೆ ಎಂಬುದನ್ನ ಕಲಿಸಿಕೊಡಲಾಗಿದೆ. ಇದರಿಂದಾಗಿ ಯಾವುದೇ ಉಗ್ರಗಾಮಿ ದಾಳಿ ನಡೆಸಿದರೆ ಅವರನ್ನ ಜೀವಂತ ಹಿಡಿದು ಅವರಿಂದ ಎಲ್ಲ ಮಾಹಿತಿಗಳನ್ನು ಪಡೆಯಬಹುದು ಎಂಬುದು ಇದೇ ಅಧಿಕಾರಿಗಳ ಹೇಳಿಕೆ. ಇವರಿಗೆ ನೀಡಲಾದ ಇನ್ನೊಂದು ಮಹತ್ವದ ತರಬೇತಿ ಎಂದರೆ ಸಣ್ಣ ಪುಟ್ಟ ವಸ್ತುವಿನಿಂದ ಹಿಡಿದು ಯಾವುದೇ ವಸ್ತುವನ್ನ ಇವರು ಆಯುಧವಾಗಿ ಬಳಸಬಲ್ಲರು. ಪೆನ್ ಹಾಗೂ ಬೆಲ್ಟ್ ಕೂಡ ದೊಡ್ಡ ಆಯುಧದಂತೆ ಬಳಸುವುದರಲ್ಲಿ ಇವರು ನಿಪುಣರು. ಈಗ ದೆಹಲಿ ಮೆಟ್ರೋದ ರಕ್ಷಣೆಗೆ 5,000 ಸಿಬ್ಬಂದಿ ಇದ್ದಾರೆ. ಇವರಲ್ಲಿ 800 ಮಹಿಳಾ ಕಮಾಂಡೋಗಳಿದ್ದಾರೆ. 3ರಲ್ಲಿ 1 ಭಾಗ ಮಹಿಳಾ ಕಮಾಂಡೋಗಳಿದ್ದು ಇನ್ನೂ ಹೆಚ್ಚಿನ ಮಹಿಳಾ ಕಮಾಂಡೋಗಳನ್ನ ನೇಮಿಸಿಕೊಳ್ಳಲು ಉದ್ದೇಶಿಸಲಾಗಿದೆ. ಒಟ್ಟಿನಲ್ಲಿ ಈ ಮಹಿಳಾ ಕಮಾಂಡೋಗಳು ನಮ್ಮೆಲ್ಲರ ಹೆಮ್ಮೆ. ದೆಹಲಿಯ ಜನರನ್ನ ಕಾಯುತ್ತಿದ್ದಾರೆ. ಮಹಿಳೆಯರು ದುರ್ಬಲರು ಎಂಬ ನಂಬಿಕೆಯನ್ನ ಇವರು ಸುಳ್ಳು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ಮಹಿಳೆಯರು ಅಡುಗೆ ಮನೆಗೆ ಮಾತ್ರ ಸೀಮಿತ ಅನ್ನುವ ಒಂದು ಕಾಲ ಇತ್ತು. ಆದರೆ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರು ಬೆಳೀತಾ ಇರೋ ರೀತಿ ಭಾಳ ಖುಷಿ ಕೊಡುತ್ತೆ. ಮೆಟ್ರೋವನ್ನು ಕಾಯ್ತಾ ಇರೋರು ನೋಡ, ನಮ್ಮ ಮೆಟ್ರೋಕ್ಕೂ ಈ ಮಹಿಳೆಯರು ಇದೇ ಮಹಿಳೆಯರು ಬಂದ್ಬಿಟ್ಟು ಏನಾದರೂ ರಕ್ಷಣೆ ಕೊಡಿಸೋ ಆಗಿದ್ರೆ ನಮಗೆಲ್ಲ ಸಂತೋಷ ಆಗಲ್ವಾ ಪ್ರಕಾಶ್? ಖಂಡಿತ ಎಲ್ಲರಿಗೂ ಸಂತೋಷ ಆಗುತ್ತೆ. ಸಂತೋಷ ಆಗುತ್ತೆ. ಬಟ್ ಇಲ್ಲಿ ಅಂಥ ಅವಶ್ಯಕತೆ ಏನು ಬಿದ್ದಿಲ್ಲ. ಇಲ್ಲ ಅವಶ್ಯಕತೆ ಬಿದ್ದಿಲ್ಲ. ಎಸ್, ಆದರೂ ಮಹಿಳೆಯರು ಈ ರೀತಿ ಮುಂದಕ್ಕೆ ಬರೋದೆಲ್ಲ ನಮಗೆಲ್ಲ ಸಂತೋಷ ಕೊಡೋ ವಿಚಾರ. ಈಗ ಮುಂದಿನ ಸುದ್ದಿ ಅತ್ತ ನೋಡ. ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ಅವರ ಜೀವನಾಧಾರಿತ ಸಿನಿಮಾ ಸಚಿನ್ ಬಿಲಿಯನ್ ಡ್ರೀಮ್ಸ್. ಈ ಸಿನಿಮಾ ಬಿಡುಗಡೆಗೆ 1 ವಾರ ಆಗಿದೆ. ಈ ನಡುವೆ ಸಚಿನ್ ತೆಂಡೂಲ್ಕರ್ ಇದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ರು. ಸಿನಿಮಾದ ಬಗ್ಗೆ ವಿವರಿಸಿದರು. ಈ ಸಿನಿಮಾ ಹೇಗಿದೆ, ಇದು ದೇಶದ ಸಿನಿಪ್ರಿಯರನ್ನ ಆಕರ್ಷಿಸ್ತಾ ಇದೆ, ಈಗ ಎಲ್ಲರ ಮುಂದಿರೋ ಪ್ರಶ್ನೆ. ಎಸ್, ಸಚಿನ್ ತೆಂಡೂಲ್ಕರ್ ಅವರು ಒಂದು ರೀತಿಯ ಕ್ರಿಕೆಟ್ನ ದಂತಕತೆ. ಇಂಥರ ಜೀವನ ಚರಿತ್ರೆ ಬಂದರೆ ಹೋಗಿ ನೋಡಲೇಬೇಕು. 26ನೇ ತಾರೀಕು ತಾವು ಹೋಗಿ ನೋಡಿ ಬನ್ನಿ. ಆದರೆ ಈ ಮೊದಲು ಹೇಳಿದ ವ್ಯಕ್ತಿಗಳ ಜೀವನ ಕಥೆಯನ್ನು ನೋಡೋದಕ್ಕೆ ಹೋದರೆ ಅಪಾಯಕ್ಕೆ ಸಿಕ್ಕೋತೀರಿ. ದಯವಿಟ್ಟು ಬೇಡ. ಯಾವುದೋ ಭೂಮಿಗೀತೆ ಇಂಥದ್ದೆಲ್ಲ ಬಿಟ್ಬಿಡಿ. ಸಚಿನ್ ಅವರ ಜೀವನ ನೋಡಿ, ಮಕ್ಕಳು ನೋಡಬೇಕು, ನಿಮಗೊಂದು ಸ್ಫೂರ್ತಿ ಬರುತ್ತೆ, ನೀವು ಬೆಳೆಯೋದಕ್ಕೆ ಸಾಧ್ಯ. ಆದ್ದರಿಂದ ರಾಜಕಾರಣಿಗಳ ಜೀವನ ಕಥೆ ನಿಮಗೆ ಬೇಡ. ಇರುವೆ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಶನಿವಾರ, ನಾಡಿದ್ದು ಭಾನುವಾರ, ವೀಕೆಂಡ್. ನಾನು ಬರಲ್ಲ, ಸೋಮವಾರ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಿಮಗೆಲ್ಲ ಹ್ಯಾಪಿ ವೀಕೆಂಡ್ ಮತ್ತು ಶುಭರಾತ್ರಿ.